ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನೋಡ್ತಿದ್ದರೆ ವಿಶೇಷವಾದಂತಹ ವರ್ಷ ಭವಿಷ್ಯದಲ್ಲಿ ಕರ್ನಾಟಕ ಟಿವಿ ಅದರ ಮುಖಾಂತರವಾಗಿ ಎಲ್ಲ ವೀಕ್ಷಕರಿಗೂ ಸಹ ಹೊಸ ವರ್ಷದ ಈ ವರ್ಷದ ಭವಿಷ್ಯ 2026ನೇ ವರ್ಷದ ಭವಿಷ್ಯಗಳನ್ನು ನೋಡುವಂತಹ ಸುಸಂದರ್ಭ. ಇದರಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಗುರುಗಳೇ ಅಂತ ಅಂದರೆ, ಸುಮಾರು ಗ್ರಹಗಳ ಸುಮಾರು ರಾಶಿಗಳ ಬದಲಾವಣೆಗಳಾಗುವಂತಹ ಒಂದು ಶುಭ ಸೂಚನೆ ನಮಗೆ ಬರ್ತಾ ಇದೆ. ಅದರಲ್ಲಿ ಮೇಷರಾಶಿಗೆ ಯಾವುದೇ ಬದಲಾವಣೆಗಳಂತೂ ಖಂಡಿತವಾಗಿ ಆಗೋದಿಲ್ಲ. ನೋಡಿ, ಮೇಷರಾಶಿಗೆ 7.5 ಆರಂಭವಾಗಿದೆ. 7.5 ಆರಂಭವಾದ ನಂತರದಲ್ಲಿ ಶನಿ ಬಂದ ನಂತರದಲ್ಲಿ ಅಂತಹ ಶುಭ ಯೋಗ ಸಿಗುವಂತಹ ವಾತಾವರಣಗಳು ಬಹಳ ಕಡಿಮೆ ಇದೆ. ದ್ವಾದಶದಲ್ಲಿ ಶನಿ ಇದ್ದು, 3ನೇ ಮನೆಯಲ್ಲಿ ಗುರುವಿದ್ದು, ಇತ್ತಗೆ ಶನಿ ಬಲವೂ ಇಲ್ಲ, ಗುರುಬಲವೂ ಇಲ್ಲ. ಮತ್ತು ಪಂಚಮದಲ್ಲಿ ಕೇತುಗ್ರಹ ಇರ್ತಾರೆ. 11ನೇ ಮನೆಯಲ್ಲಿ ರಾಹು 11ನೇ ಮನೆಯಲ್ಲಿ ರಾಹು ಇರ್ತಾರೆ. ದಶಮ ಸ್ಥಾನದಲ್ಲಿ ಕುಜ, ರವಿ, ಬುಧ, ಶುಕ್ರ ಇಷ್ಟು ಗ್ರಹಗಳಿರುತ್ತೆ. ಆಲ್ಮೋಸ್ಟು ಮೇಷರಾಶಿಗೆ ಒಂದು ರೀತಿಯಾದಂತಹ ಕಷ್ಟದ ವಾತಾವರಣ, ಸಂಕಷ್ಟಕ್ಕೆ ಸಿಲುಕುವಂತಹ ವಾತಾವರಣ, ಅಪರಾಧಗಳನ್ನು ತಮ್ಮ ಕೈಲಿಂದ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಗುವಂತಹ ವಾತಾವರಣ, ಇದೆಲ್ಲವೂ ಸಹ ಆಗುತ್ತೆ. ನಮ್ಮ ಗೋಚಾರಕ್ಕೆ ಬರದೆ ನಾವು ತಪ್ಪುಗಳನ್ನು ಮಾಡ್ತೇವೆ. ಕೊನೆಗೆ ಆ ತಪ್ಪಿನ ಅರಿವು ಯಾವಾಗ ಆಗುತ್ತೆ ಅಂದರೆ, ತಪ್ಪು ಮಾಡಿದ ನಂತರದಲ್ಲಿ ತಪ್ಪಿನ ಅರಿವಾಗುತ್ತೆ. ಅಂತಹ ವಾತಾವರಣಗಳ ಸೃಷ್ಟಿ ಮಾಡುವಂಥದ್ದು ಕುಜ ಮತ್ತು ಬುಧ, ಶುಕ್ರ, ರವಿ ಇವೆಲ್ಲವೂ ದಶಮ ಸ್ಥಾನದಲ್ಲಿರುವಂಥ ಜಾಗದಲ್ಲಾಗುತ್ತೆ. ದ್ವಾದಶ ಸ್ಥಾನದಲ್ಲಿರುವಂಥ ಶನಿಯಿಂದಲೂ ಆಗುತ್ತೆ. ಆದ್ದರಿಂದ ಮೇಷರಾಶಿಯವರು 2026ನೇ ಇಸ್ವಿಯಲ್ಲಿ ಅಂಥ ಶುಭ ದಿನಗಳನ್ನು ನೋಡುವಂಥದ್ದು ಬಹಳ ಕ್ಲಿಷ್ಟಕರವಾದಂಥದ್ದು. ಆದ್ದರಿಂದ ಸ್ವಲ್ಪ ಆದಷ್ಟು ಜಾಗರೂಕತೆಯಿಂದ ಇರುವಂಥದ್ದು, ಯಾವುದೇ ಅವಘಡಗಳಿಗೆ ನಾವು ತಲೆ ಕೊಡದಲೇ ಇರುವಂಥದ್ದು, ಯಾವುದೇ ತಪ್ಪು ನುಡಿಗಳನ್ನು ತಪ್ಪು ನಡವಳಿಕೆಗಳನ್ನು ಮಾಡದಲೇ ಆದಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಈ ಮೇಷರಾಶಿಯವರಿಗೆ ಅತ್ಯಂತ ಸೂಕ್ತ. ಮೇಷರಾಶಿ ಅಧಿಪತಿ ಬಂದು ಕುಜನೂ ದೋಷದಲ್ಲಿ ಕೂತ್ಕೊಳ್ತಾನೆ. ಬುಧನ ಜೊತೆಯಲ್ಲಿ ಕುಜ ಸೇರಿಕೊಂಡಾಗ ಆರೋಗ್ಯ ವ್ಯತ್ಯಾಸದಿಂದ ಕೂಡಿರುವಂಥದ್ದು, ಬುದ್ಧಿ ಚಂಚಲವಾಗುವಂಥದ್ದು, ಶತ್ರುಬಾಧೆಗಳು ಜಾಸ್ತಿ ಆಗುವಂಥದ್ದು, ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅವಘಡಗಳನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಕುಜ ಅಂಡ್ ಬುಧ ಇವೆರಡೂ ಇರ್ತವೆ. ಶನಿ ಬಂದಾಗ ಅತಿಯಾದ ಕೋಪದ ವಾತಾವರಣ, ಅತಿಯಾದ ಸೋಂಬೇರಿತನ, ಆದಷ್ಟು ಸಹ ತುಂಬ ನಿದ್ರೆ ಆವರಿಸ್ಕೊಳ್ಳುತ್ತೆ. ಏನು ಕೆಲಸ ಮಾಡೋಕ್ಕೂ ಭಾಳ ಉದಾಸೀನವನ್ನು ಅಲಕ್ಷ್ಯವನ್ನು ಮಾಡ್ತಿರ್ತೀರಿ. ಇದೆಲ್ಲವೂ ಆಗುವಂಥದ್ದು 2026ನೇ ಇಸ್ವಿ ಜನವರಿಯಿಂದ ಆರಂಭವಾಗುತ್ತೆ. ಮೇಷರಾಶಿಯವರಿಗೆ ಜಾಗರೂಕತೆಯನ್ನು ವಹಿಸಿ. ಅಧಿಪತಿಯಾದಂಥವನು ಕುಜಗ್ರಹ, ದೋಷದಲ್ಲಿರುವಂಥವನು ಕುಜ ಮತ್ತು ಶನಿಗ್ರಹ. ಆದ್ದರಿಂದ ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಗಳನ್ನು ಮಾಡಿಸುವಂಥದ್ದು, ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ದೀಪದ ಎಣ್ಣೆಯನ್ನು ದಾನ ಮಾಡುವಂಥದ್ದು, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆಯನ್ನು ಮಾಡಿಸುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಆಗುವಂತಹ ಅವಘಡಗಳು ಒಂದು ಸ್ವಲ್ಪನಾದರೂ ನಮಗೆ ಪರಿಹಾರದ ರೂಪದಲ್ಲಿ ಕಡಿಮೆ ಆಗುತ್ತೆ ಅಂತ ಮೇಷರಾಶಿಯವರಿಗೆ ಹೇಳಬಹುದು. 2026ನೇ ಇಸ್ವಿಯ ವರ್ಷ ಭವಿಷ್ಯವನ್ನು ನೋಡೋಕೆ ಹೋದಾಗ ವೃಷಭ ರಾಶಿಯವರಿಗೆ 2026 ಅಂತೂ ತುಂಬ ಅನುಕೂಲಕರವಾದಂತಹ ವಾತಾವರಣ. 11ನೇ ಮನೆಯಲ್ಲಿರುವಂಥ ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ. 2026 ನಿಮಗೆ ಯಾವುದೇ ವಿಧವಾದಂತಹ ಶನಿಯಿಂದ ಸಮಸ್ಯೆಗಳಾಗಲಿ ಗೊಂದಲಗಳಾಗಲಿ ಯಾವುದೂ ಸಹ ನಿಮಗಿರೋದಿಲ್ಲ. ಉತ್ತಮವಾದಂಥ ಫಲವನ್ನ ನಿರೀಕ್ಷೆಯನ್ನು ಮಾಡಬಹುದು. ನಂತರದಲ್ಲಿ 2ನೇ ಮನೆಯಲ್ಲಿರುವಂತಹ ಗುರುವಿಂದ ಮಧ್ಯಮವಾದಂತಹ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. 4ನೇ ಮನೆಯಲ್ಲಿ ಕೇತುವಿನಿಂದ ಶುಭವಾದಂಥ ಫಲಗಳನ್ನು, ಅನುಕೂಲಕರವಾದಂಥ ದಿನಗಳನ್ನು, ಅತಿಯಾದಂಥ ಆಪ್ತ ಸ್ನೇಹಿತರಿಂದ ಸಹಕಾರ ಸಹಯೋಗವನ್ನು ನಿರೀಕ್ಷೆಯನ್ನು ಮಾಡಬಹುದು ವೃಷಭ ರಾಶಿಯವರು. ನಂತರದಲ್ಲಿ ವೃಷಭ ರಾಶಿಯವರಿಗೆ 9ನೇ ಮನೆಯಲ್ಲಿ ಸಿಗುವಂತಹ ಭಾಗ್ಯ ಯೋಗ ಸ್ಥಾನದಲ್ಲಿ ಕೂತಂತಹ
ಆ ಸ್ಥಾನದಲ್ಲಿ ಅನುಕೂಲಕರವಾಗಬೇಕಾಗಿರುವಂತಹ ದಿನಗಳಲ್ಲಿ ಕೂಡಿದ್ದಂತಹ ವೃಷಭ ರಾಶಿ ಸ್ವಲ್ಪ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುತ್ತೆ, ಬುದ್ಧಿ ಮಂದಗತಿ ಆಗತ್ತೆ, ಆಲೋಚನೆ ಮಾಡುವುದರಲ್ಲಿ ಬಹಳ ಎಡರು ತೊಡರುಗಳು ಬರುತ್ತೆ ವೃಷಭ ರಾಶಿಯವರಿಗೆ. ಅದ್ರ ಬಗ್ಗೆ ಬಹಳ ಜಾಗರೂಕತೆಯಿಂದಿರಬೇಕಾಗ್ತದೆ. ಸ್ವಲ್ಪ ಅಲಕ್ಷ್ಯವನ್ನು ಮಾಡಿದ್ರೆ ಆರೋಗ್ಯದಲ್ಲಿ ತೊಂದರೆ ತಾಪತ್ರಗಳನ್ನು ಅನುಭವಿಸುವಂತಹ ವಾತಾವರಣಗಳು ಬರುತ್ತೆ. ಅದು ಬಿಟ್ಟರೆ ಶುಕ್ರನ ಯೋಗ ಬಲ ಅನುಕೂಲಕರವಾಗಿದೆ. ಹಣಕಾಸಿನ ಅನುಕೂಲ, ವ್ಯಾಪಾರ ಉದ್ಯೋಗದಲ್ಲಿ ಅತ್ಯಂತ ಪ್ರಗತಿ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಕೀರ್ತಿ ಅಭಿವೃದ್ಧಿಯಾಗುವಂತಹ ಸ್ಥಿತಿಗತಿಗಳು ಇವೆಲ್ಲವೂ ಸಹ ವೃಷಭ ರಾಶಿಯವರಿಗೆ 9ನೇ ಸ್ಥಾನದಲ್ಲಿರುವಂತಹ ರವಿ ಮತ್ತು ಶುಕ್ರನಿಂದ ಆ ಯೋಗ ಫಲ ಸೃಷ್ಟಿಯಾಗುತ್ತೆ. ಈ ಯೋಗ ಫಲ ಬಹಳ ದಿನಗಳ ಕಾಲ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ದಶಮ ಸ್ಥಾನದಲ್ಲಿರುವಂತಹ ರಾಹು ಸಹಿತ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವನ್ನು ಮಾಡ್ತಾರೆ. ಕೋರ್ಟು ಕಚೇರಿಗಳಲ್ಲಿರುವಂತಹ ವಾದ ವಿವಾದಗಳು ನಿಮ್ಮ ಪರವಾಗುತ್ತೆ. ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ. ತುಂಬ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವರ್ಷವೇ 2026 ವೃಷಭ ರಾಶಿಯವರಿಗಿರುತ್ತೆ. ಎಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅಂದರೆ, ಕುಜ ಮತ್ತು ಬುಧ 9ನೇ ಯೋಗ ಫಲದಲ್ಲಿರುವಂತಹ ಬುಧ ಮತ್ತು ಕುಜ ಸ್ವಲ್ಪ ಅನಿಷ್ಟಗಳನ್ನು, ತೊಂದರೆ ತಾಪತ್ರಗಳನ್ನು, ಸ್ವಲ್ಪ ನಾವು ಆಲೋಚನೆ ಮಾಡುವುದರಲ್ಲಿ ಎಡರು ತೊಡರುಗಳನ್ನು, ಸ್ವಲ್ಪ ಅಲಕ್ಷ್ಯ ಮಾಡಿದಾಗ ಆರೋಗ್ಯ ವ್ಯತ್ಯಾಸಗಳನ್ನು ಮಾಡುವಂಥ, ಸ್ವಲ್ಪ ತೊಂದರೆ ತಾಪತ್ರಗಳನ್ನು ಮಾಡುವಂಥ ಸ್ಥಿತಿಗತಿಗಳಿರುತ್ತೆ. ಆದ್ದರಿಂದ ಈ ವೃಷಭ ರಾಶಿಯವರು ಮಹಾವಿಷ್ಣುವಿನ ಪ್ರಾರ್ಥನೆ, ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆಗಳನ್ನು ಮಾಡುವಂಥದ್ದು, ನವಗ್ರಹ ಪೂಜೆ ನವಗ್ರಹ ಶಾಂತಿಗಳನ್ನು ಮಾಡಿಸ್ಕೊಳ್ಳುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನಾದರೂ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಇದನ್ನು ವೃಷಭ ರಾಶಿಯವರು ಮಾಡಬೇಕು. ಮಿಕ್ಕಿದ್ದೆಲ್ಲವೂ ಸಹ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿ ವೃಷಭ ರಾಶಿಯವರಿಗಿದೆ ಅಂತ 2026ನೇ ವರ್ಷ ಭವಿಷ್ಯದಲ್ಲಿ ಹೇಳಬಹುದು. 2026ನೇ ಇಸ್ವಿ ನಮಗೇನಾದರೂ ಅನುಕೂಲಕರವಾದಂತಹ ವಾತಾವರಣಗಳನ್ನು ಅದು ನಿರ್ಮಾಣವನ್ನು ಮಾಡಬಹುದಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿರುವಂತಹ ನಮಗಳಿಗೆ ಅನುಕೂಲವೋ ಅನಾನುಕೂಲವೋ ಅಂತ ನೋಡುವಂತಹ ಒಂದು ನೋಟ. ಇದರಲ್ಲಿ ಮಿಥುನ ರಾಶಿ ನೋಡಬೇಕು ಅಂತ ಅಂದರೆ, ಒಂದು ರೀತಿಯಾದಂತಹ ಶನಿಯ ಯೋಗ, ದಶಮ ಸ್ಥಾನದಲ್ಲಿ ಶನಿಯ ಯೋಗ ಇದೆ. 9ನೇ ಮನೆಯಲ್ಲಿ ರಾಹುವಿನ ಯೋಗವೂ ಇದೆ. ಇದೆಲ್ಲವೂ ಇದ್ದರೆ ಒಂದು ರೀತಿಯಾದಂತಹ ಅಷ್ಟಮ ಸ್ಥಾನದಲ್ಲಿ ಗೊಂದಲಮಯವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕುಜ ಮತ್ತು ಬುಧ ಮತ್ತು ಶುಕ್ರ ರವಿ 4 ಗ್ರಹಗಳು ಅಷ್ಟಮ ಸ್ಥಾನದಲ್ಲಿದ್ದರೆ, ಜನ್ಮದಲ್ಲಿಯೇ ಗುರು ಬಂದು ಎಲ್ಲ ಅನಾನುಕೂಲಗಳನ್ನು, ಅವಘಡಗಳನ್ನು ಎಲ್ಲವನ್ನು ಸೃಷ್ಟಿಯನ್ನು ಮಾಡ್ತಾರೆ. 2026ನೇ ಆರಂಭದ ದಿನಗಳು ಮಿಥುನ ರಾಶಿಯವರಿಗೆ ಅಷ್ಟು ಅನುಕೂಲಕರವಾದಂತಹ ದಿನಗಳನ್ನು ಖಂಡಿತವಾಗಿ ನೀವು ನೋಡಲಿಕ್ಕಾಗೋದಿಲ್ಲ. 2026ನೇ ಇಸ್ವಿಯ ಮಾರ್ಚ್ ನಂತರದಲ್ಲಿ ಅನುಕೂಲಕರವಾದಂಥ ವಾತಾವರಣ, ಮಾರ್ಚ್ ಏಪ್ರಿಲ್ ತನಕನೂ ಸಹಿತ 2026ನೇ ಇಸ್ವಿಯ ಆರಂಭದ ದಿನಗಳು ಕಷ್ಟಕರವಾದಂತಹ ವಾತಾವರಣಗಳನ್ನು ಮಿಥುನ ರಾಶಿಯವರಿಗೆ ತಂದೊಡ್ಡುತ್ತೆ. ಗುರುವಿನ ಬಲ ಇಲ್ಲ, ಏನೇನು ಮಾಡೋಕ್ಕೋದ್ರೂ ಗುರುವಿನ ಬಲ ಇಲ್ಲ, ಬಹಳ ಕಿರಿಕಿರಿ ಮಾಡುತ್ತೆ, ಶುಭ ಕಾರ್ಯಗಳಲ್ಲಿ ತೊಂದರೆ ತಾಪತ್ರಗಳನ್ನು ಮಾಡುತ್ತೆ, ವ್ಯವಹಾರದಲ್ಲಿ ನಾನಾ ರೀತಿ ಸಂಕಷ್ಟಗಳನ್ನು ತಂದೊಡ್ಡುತ್ತೆ. 3ನೇ ಮನೆಯಲ್ಲಿರುವಂಥ ಕೇತು ಶತ್ರುವಿನ ಬಾಧೆಯನ್ನು ಸೃಷ್ಟಿ ಮಾಡುತ್ತೆ. ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಕುಜ ಮತ್ತು ಬುಧ ಇರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳು, ವ್ಯವಹಾರದಲ್ಲಿ ನಷ್ಟ ಕಷ್ಟ, ಶತ್ರುಬಾಧೆಗಳು, ದೃಷ್ಟಿದೋಷಗಳು, ಅಸೂಯೆ ಪಡುವಂತಹ ಜನಗಳು, ಹಣಕಾಸಿನ ದುಂದು ವೆಚ್ಚಗಳು, ಕೀರ್ತಿಯ ಭಂಗವನ್ನು ಮಾಡುವಂಥದ್ದು, ನಮ್ಮ ಉತ್ತಮವಾದಂತಹ ನಮ್ಮ ನಡವಳಿಕೆಗೆ ಮಸಿ ಬಳಿಯುವಂತಹ ಕುಹಕ ಮನಸ್ಸುಗಳ ಪ್ರಯತ್ನ, ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಆಗ್ತಾ ಬರುತ್ತೆ. ದಶಮ ಯೋಗದಲ್ಲಿ ಶನಿ ಇದ್ದರೆ ಸಮಸ್ಯೆನೂ ತಂದೊಡ್ಡುವಂಥ ಗ್ರಹಗಳು ತುಂಬ ಸಿಗುತ್ತೆ ನಿಮಗೆ. 2026ನೇ ಆರಂಭದ ದಿನಗಳು
ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ತಂದು ಖಂಡಿತವಾಗಿ ತಂದೊಡ್ಡೋದಿಲ್ಲ. ನಿಮಗೆ ಅಂಥ ದಿನಗಳು ಬರಬೇಕು ಅಂತಂದರೆ ಏಪ್ರಿಲ್ ತಿಂಗಳು ಬರಬೇಕು. ಏಪ್ರಿಲ್ ತಿಂಗಳು ಆದ ನಂತರದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ನೋಡ್ಬೋದು. ಸ್ವಲ್ಪ ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ಮಿಥುನ ರಾಶಿಗೆ ಸಿಗುತ್ತೆ. ಆದರೆ ಆರಂಭದ ದಿನಗಳು ಮಾತ್ರ ಬಹಳ ಕಷ್ಟಕರವಾಗಿರುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಥುನ ರಾಶಿಯವರು. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ, ದೋಷದಲ್ಲಿರುವಂಥವನು ಬುಧಗ್ರಹನೇ. ಆದ್ದರಿಂದ ಈ ರಾಶ್ಯಾಧಿಪತಿ ಬುಧನ ಶಾಂತಿಯನ್ನು, ಕುಜನ ಶಾಂತಿಯನ್ನು, ಜನ್ಮದಲ್ಲಿರುವಂಥ ಗುರುವಿನ ಶಾಂತಿಯನ್ನು, ರಾಯರ ಮಠಕ್ಕೆ ಹೋಗಿ ಬನ್ನಿ, ಸಾಧ್ಯವಾದರೆ ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅಥವಾ ಮನೆಯಲ್ಲಿ ಮಹಾವಿಷ್ಣುವಿನ ಧ್ಯಾನ, ಮಹಾವಿಷ್ಣುವಿನ ಉಪಾಸನೆ, ಶತ್ರುಬಾಧೆಯ ನಿವಾರಣೆ ಇಂಥ ಸಾಧ್ಯವಾದರೆ ಮಾಡ್ಕೊಳ್ಳಿ ಮಿಥುನ ರಾಶಿಯವರೆಗೂ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಇದು ವರ್ಷ ಭವಿಷ್ಯ. ಈ ವರ್ಷ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣಗಳು ಇದೆಯಾ ಅಂತ ನೋಡೋಕೆ ಹೋದಾಗ ನೋಡಿ, ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಬಂದು ಕೂತ್ಕೊಳ್ತಾರೆ. ಆರಂಭದಲ್ಲಿ ಜನವರಿಯಲ್ಲಿಯೇ ಜನ್ಮದಲ್ಲಿ ಚಂದ್ರ, ಸ್ವಕ್ಷೇತ್ರಾಧಿಪತಿ ಚಂದ್ರ ಜನ್ಮದಲ್ಲಿ ಬಂದಾಗ ಮನಸ್ಸು ಬಹಳ ನಿರಾಳತೆಯಿಂದ ಕೂಡಿರುತ್ತೆ, ಮನಸ್ಸು ಬಹಳ ಶಾಂತವಾಗಿರುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ಸುಯೋಗಗಳು ನಿಮಗೆ ಕೂಡಿ ಬರುತ್ತೆ. ಆದರೆ ದ್ವಾದಶ ಸ್ಥಾನದಲ್ಲಿರುವಂತಹ 12ನೇ ಮನೆಯಲ್ಲಿರುವಂಥ ಗುರುವಿನ ದೋಷ ಕಾಡ್ತಲೇ ಇರುತ್ತೆ. ನಂತರದಲ್ಲಿ ಜನ್ಮಕ್ಕೆ ಬಂದು ತಿರುಗಾ ಕೂತ್ಕೊಳ್ತಾರೆ. ಆದರೆ ಗುರುವಿನ ಬಲ ಇಲ್ಲದೆ ಇರುವಂತಹ ರಾಶಿ ಕರ್ಕಾಟಕ ರಾಶಿ. ಆದರೆ ಶನಿ ಯೋಗ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಕುಟುಂಬದಿಂದ ಸಹಕಾರ ಸಹಯೋಗ, ತಂದೆ ಸೋದರರಿಂದ ಬಹಳ ನಿಮಗೆ ಸಹಕಾರ ಸಹಯೋಗ ಸಿಗುತ್ತೆ. ಪಿತೃರಾಜ್ಯದ ಸತ್ವಗಳಲ್ಲಿ ಲಾಭದಾಯಕವಾಗಿರುತ್ತೆ. ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ನಿಮಗೆ ಪ್ರಗತಿಯನ್ನು ಕಾಣ್ತೀರಿ. ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂತಹ ಕುಟುಂಬದ ಸಹಕಾರ ಸಹಯೋಗ ತುಂಬ ಚೆನ್ನಾಗಿರುತ್ತೆ. ಸಪ್ತಮ ದೃಷ್ಟಿ, ನಿಮಗೆ ಸಪ್ತಮ ದೃಷ್ಟಿ ಒಳ್ಳೆಯದಿಲ್ಲ, ಕೆಟ್ಟ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳುತ್ತೆ. ಅಂದರೆ ಆರೋಗ್ಯ ದೃಷ್ಟಿಯಲ್ಲಿ ಅನುಕೂಲಕರವಾಗಿರೋದಿಲ್ಲ, ಜೊತೆಯಲ್ಲಿ ವ್ಯವಹಾರದಲ್ಲಿ ಅನುಕೂಲಕರವಾಗಿರೋದಿಲ್ಲ. ಬಿಸ್ನೆಸ್ಸಲ್ಲಿ ಒಂದು ರೀತಿಯಾದಂಥ ಮಧ್ಯಮವಾದಂಥ ಬಿಸ್ನೆಸ್ ಆಗ್ತಾ ಇರುತ್ತೆ. ಶುಕ್ರ ದೃಷ್ಟಿಯೂ ಸಹ ನಿಮ್ಮ ಮೇಲೆ ಬೀಳುತ್ತೆ. ಶುಕ್ರನ ದೃಷ್ಟಿ ಕರ್ಕಾಟಕ ರಾಶಿ ಮೇಲೆ ಇರೋದ್ರಿಂದ ಪ್ರೇಮ ವಿವಾಹಕ್ಕೆ ಸಿಲುಕ್ತೀರಿ, ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ಪ್ರೇಮ ವಿವಾಹಗಳು, ಇನ್ನೊಂದು ಮತ್ತೊಂದು ಮಗದೊಂದು ಏನಾದರೂ ಅಟ್ರಾಕ್ಷನ್ ಅಂತ ಹೇಳ್ತಿರ್ತೀವಲ್ಲ, ನಾವು ಅದಕ್ಕೇನಾದರೂ ಗುರಿ ಆದರೆ ತುಂಬ ದೊಡ್ಡ ಮಟ್ಟದ ನಷ್ಟಗಳನ್ನು ಅನುಭವಿಸುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಪ್ರೇಮ ವಿವಾಹಗಳು ನಿಮಗೆ ಈ ವರ್ಷದಲ್ಲಿ ಅನುಕೂಲಕರವನ್ನು ಮಾಡಿಕೊಡೋದಿಲ್ಲ. ತೊಂದರೆ ತಾಪತ್ರಗಳನ್ನು, ಸಮಸ್ಯೆಗಳನ್ನು ಮತ್ತು ಪಶ್ಚಾತ್ತಾಪವನ್ನು ತಂದೊಡ್ಡುತ್ತೆ. ಎಚ್ಚರಿಕೆಯನ್ನು ವಹಿಸಿ ಕರ್ಕಾಟಕ ರಾಶಿಯವರು. ಜೊತೆಯಲ್ಲಿ ಎಷ್ಟೇ ಹಣಕಾಸು ಇಟ್ಟಿದ್ರೂ ಸಹ ಅನಾರೋಗ್ಯದಿಂದ ಮತ್ತು ಕುಟುಂಬದ ಸಣ್ಣ ಸಣ್ಣ ತೊಂದರೆಗಳಿಗೆ ಹಣಕಾಸಿನ ದುಂದು ವೆಚ್ಚಗಳಾಗುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯಾಗಿರುತ್ತೆ. ಜೊತೆಯಲ್ಲಿ ನಿಮ್ಮ ಉತ್ತಮವಾದಂಥ ನಡವಳಿಕೆಯನ್ನು ಹಾಳು ಮಾಡುವಂತಹ ಜನಗಳು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಕರ್ಕಾಟಕ ರಾಶಿಯವರು ಅದರ ಬಗ್ಗೆಯೂ ಸಹ ನೀವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಶನಿ ಮಾತ್ರ ಯೋಗದಲ್ಲಿದ್ದರೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ನಿಮಗೆ ದೋಷದಲ್ಲಿ ಇರುತ್ತೆ. ಶನಿ ಬಹಳ ಅನುಕೂಲವನ್ನು ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ನಿಮ್ಮ ವಿರುದ್ಧವಾಗಿರುವಂಥದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ನಿಮ್ಮ ರಾಶ್ಯಾಧಿಪತಿ ಬಂದು ಚಂದ್ರನಾಗಿರ್ತಾನೆ. ಚಂದ್ರನ ಪ್ರಾರ್ಥನೆಗಳನ್ನೇ ಮಾಡ್ಕೊಳ್ಳಿ. ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಅಥವಾ ಮೃತ್ಯುಂಜಯ ಹೋಮವನ್ನು ಜಪವನ್ನು ಮಾಡಿಸ್ಕೊಳ್ಳಿ. ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ನಿಮಗೆ ಮುಂದಿನ ದಿನಗಳಲ್ಲಂತೂ ಖಂಡಿತವಾಗಿ ಸಿಗುತ್ತೆ. ಈ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಿಂಹರಾಶಿ ತೆಗೆದುಕೊಂಡಾಗ ನೋಡಿ, ಸಿಂಹರಾಶಿಯಲ್ಲಿ ಜನ್ಮದಲ್ಲಿ ಬಂದು ಕೂಡಿದಂತಹ ಕೇತುಗ್ರಹ ಯಾವುದೇ ದಿನಗಳಲ್ಲೂ ಸಹ ಬದಲಾವಣೆಗಳಾಗೋದಿಲ್ಲ. 2 ವರ್ಷಗಳ ಕಾಲದಲ್ಲಿ ಕೂತ್ಕೊಂಡ್ರೆ, ಒಂದು ಬಾರಿ ಬಂದು ಕೂತ್ಕೊಂಡ್ರೆ 2 ವರ್ಷಗಳ ಕಾಲ ಅವರು ಇರ್ತಾರೆ. ಜೊತೆಯಲ್ಲಿ ಅಷ್ಟಮದಲ್ಲಿರುವಂತಹ ಶನಿಗ್ರಹ, ಇವೆರಡೂ ಬೆಂಬಿಡದೆ ನಮ್ಮನ್ನು ಒಂದು ರೀತಿಯಾದಂತಹ ಬೆನ್ನು ಕಟ್ಕೊಂಡಂತಹ ಸಮಸ್ಯೆಗಳು ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನಮ್ಮ ಕಾಳಲಿಕ್ಕೆ, ನಮಗೆ ತೊಂದರೆ ಕೊಡಲಿಕ್ಕೆ
ತುಂಬ ಪ್ರಯತ್ನಗಳನ್ನು ಮಾಡ್ತವೆ. ಶನಿ ಅಷ್ಟಮದಲ್ಲಿದ್ದಾಗ ಅತಿಯಾದಂಥ ಕೋಪದ ವಾತಾವರಣ, ಅತಿಯಾದಂತಹ ದುಷ್ಟರ ಕಾಟಗಳು, ಮತ್ತು ಜನ್ಮದಲ್ಲಿರುವಂತಹ ಕೇತುವಿಂದ ಶತ್ರುಗಳ ಬಾಧೆ, ಹಿತಶತ್ರುಗಳು ಅಹಿತಶತ್ರುಗಳ ಬಾಧೆಗಳು ಜಾಸ್ತಿ. ಸ್ನೇಹಿತ ವರ್ಗದಿಂದಲೇ ಸಮಸ್ಯೆ, ಗೊಂದಲಗಳು, ಭಯದ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ. ಯಾವಾಗ ಅಷ್ಟಮದಲ್ಲಿ ಶನಿ, ಜನ್ಮದಲ್ಲಿ ಕೇತು ಬಂದಾಗ ಅಪರಾಧಗಳು, ಅಪನಿಂದನೆಗಳು ಜಾಸ್ತಿ ಆಗತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದೇ ರೀತಿಯಾಗಿ ವ್ಯಯಸ್ಥಾನದಲ್ಲಿ ಶುಕ್ರ, ಎಲ್ಲಿ ಯಾವುದಕ್ಕೂ ಖರ್ಚು ವೆಚ್ಚಗಳು ಹೇಗೆ ಆಗತ್ತೆ ಅಂತ ಅಂದರೆ ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಏನನ್ನು ಉಳಿತಾಯ ಮಾಡೋಕ್ಕೆ ಹೋದರೂ ಸಹ ಒಂದಲ್ಲ ಒಂದು ಸಮಸ್ಯೆಗಳನ್ನು, ಒಂದಲ್ಲ ಒಂದು ತೊಂದರೆಗಳನ್ನು, ತಾಪತ್ರಗಳನ್ನು ನಾವು ನೋಡ್ತಲೇ ಇರ್ತಿರ್ತೀವಿ. ಬುದ್ಧಿಯಂತೂ ಭಾಳ ಮಂದಗತಿಯಲ್ಲಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂತಹ ಒಂದು ಕನ್ಫ್ಯೂಸ್ನಲ್ಲಿ ನಮ್ಮ ಆಲೋಚನೆಗಳಿರುತ್ತೆ. ಜೊತೆಯಲ್ಲಿ ಸಿಂಹರಾಶಿಯವರಿಗೆ ಗುರುವಿನ ಬಲ ಇದೆ, ವ್ಯವಹಾರಗಳನ್ನು ಮಾಡ್ಬೋದು ಅಂತ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಆ ವ್ಯವಹಾರಗಳೆಲ್ಲವೂ ಕೆಡಿಸುವಂಥ ಗ್ರಹಗಳು ನಮ್ಮನ್ನು ತೊಂದರೆಗಳಿಗೆ, ತಾಪತ್ರಗಳಿಗೆ ಗುರಿಯನ್ನು ಮಾಡ್ತವೆ. ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸಿಂಹರಾಶಿಗೆ ಶನಿಯ ಶಾಂತಿಯನ್ನು ಅತ್ಯಂತ ಮುಖ್ಯವಾಗಿ ಮಾಡಬೇಕಾಗ್ತದೆ. ಜನ್ಮದಲ್ಲಿರುವಂಥ ಕೇತು ಅತ್ಯಂತ ಮುಖ್ಯವಾಗಿ ಶಾಂತಿ ಮಾಡಿಸ್ಕೊಳ್ಬೇಕಾಗ್ತದೆ. ಸಿಂಹರಾಶಿಯವರು ಆದಷ್ಟು ಸಹ ನವಗ್ರಹ ಪೂಜೆ, ನವಗ್ರಹ ಶಾಂತಿ, ನವಗ್ರಹ ಹೋಮ, ನವಧಾನ್ಯವನ್ನು ದಾನ ಮಾಡುವಂಥದ್ದು, ಇದನ್ನು ಮುಖ್ಯವಾಗಿ ಮಾಡಬೇಕಾಗ್ತದೆ. ಇದರಿಂದ 2026ನೇ ಇಸ್ವಿಯಲ್ಲಿ ಅಂಥ ಅನುಕೂಲಕರವಾದಂತಹ ವಾತಾವರಣಗಳೇನು ಸಿಂಹರಾಶಿಯವರು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಕೋಪದ ವಾತಾವರಣ, ಕೋಪಕ್ಕೆ ಬುದ್ಧಿ ಕೊಟ್ಟು ನಾವೇ ಪಶ್ಚಾತ್ತಾಪ ಪಡುವಂಥ ವಾತಾವರಣಗಳಿರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸಿಂಹರಾಶಿಯವರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. 2026ನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ಕನ್ಯರಾಶಿ. ಕನ್ಯರಾಶಿ ನೋಡಿ, ಉತ್ತಮವಾದಂಥ ಯೋಗ ಫಲದ ಅದೃಷ್ಟದ ಹಾದಿಯಲ್ಲಿರುವಂಥದ್ದು ಈ ಕನ್ಯರಾಶಿ. ಕನ್ಯರಾಶಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ವರ್ಷವಾಗಿರುತ್ತೆ 2026 ಕನ್ಯರಾಶಿಗೆ. ಕನ್ಯರಾಶಿಗೆ ಗುರುವಿನ ಅತ್ಯಂತ ಯೋಗ ಫಲ, ಚಂದ್ರನ ಅನುಕೂಲಕರವಾದಂಥ ಶುಭ ಫಲ, ಕೇತುವಿನಿಂದ ದೊಡ್ಡ ಮಟ್ಟದ ಅದೃಷ್ಟದ ಫಲ, ಇವೆಲ್ಲವನ್ನು ಒಗ್ಗೂಡಿ ಬಂದಿರುವಂಥದ್ದು ಕನ್ಯರಾಶಿಯವರಿಗೆ. ಕನ್ಯರಾಶಿಯವರ ಬೆಳವಣಿಗೆ, ಅವರು ಮಾಡುವಂಥ ವ್ಯವಹಾರ, ಅವರು ಮಾಡುವಂಥ ನಿರ್ಧಾರಗಳು, ಇದೆಲ್ಲ ನೋಡಿ ಹೊಟ್ಟೆ ಉರಿ ಪಡುವಂತಹ 7ನೇ ಮನೆಯಲ್ಲಿರುವಂಥ ಶನಿಯ ದೃಷ್ಟಿ ಕನ್ಯರಾಶಿ ಮೇಲೆ ಬೀಳುತ್ತೆ. ಕನ್ಯರಾಶಿಯ ಮೇಲೆ ಶನಿಯ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಆಗ್ತಾರೆ. ನೀವು ಪ್ರಾಮಾಣಿಕತೆ, ನೀವು ಮಾಡುವಂಥ ಕೆಲಸ ಕೈಂಕರ್ಯಗಳು, ತೆಗೆದುಕೊಂಡುವಂತಹ ನಿರ್ಧಾರಗಳು ಎಲ್ಲವೂ ಸಕ್ಸಸ್ಸೇ, ಎಲ್ಲವೂ ಅನುಕೂಲಕರವೇ. ನೋಡ, ಹಿಂಗಿದ್ದನು ಹೆಂಗಾಗುಟ್ಟ, ಹೆಂಗೆ ಬೆಳೆದ್ಬಿಟ್ಟ ಅನ್ನುವಂಥ ಹೊಟ್ಟೆ ಉರಿ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಆಗ್ತಾರೆ. ಅದರ ಬಗ್ಗೆ ಖಂಡಿತವಾಗಿ ಆಲೋಚನೆಗಳು ಬೇಡ. ನೀವು ಮಾಡಬೇಕಾದ್ರೆ ಒಂದೇ ಒಂದು, ಆದಷ್ಟು ಸಹ ತೋರಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಗೋಪ್ಯತೆಯಲ್ಲಿ ಜಾಸ್ತಿ ವ್ಯವಹಾರಗಳನ್ನು ಮಾಡಿ ತೋರಿಕೆಯಿಂದ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಜೊತೆಯಲ್ಲಿ ಬುಧನ ಯೋಗ ಫಲ ತುಂಬ ಚೆನ್ನಾಗಿದೆ. ನೀವು ಆಲೋಚನೆ ಮಾಡುವಂಥ ಆಲೋಚನಾ ಶಕ್ತಿ ಚೆನ್ನಾಗಿದೆ. ನೀವು ಮಾಡುವಂಥ ನಿರ್ಧಾರಗಳು ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು, ಮನೆ ಕಟ್ಟುವಂತಹ ಯೋಗ, ಮನೆ ಖರೀದಿ ಮಾಡುವಂತಹ ಯೋಗ, ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂತಹ ಸುಯೋಗ, ಹೈನುಗಾರಿಕೆ ಮಾಡುವಂಥವರಿಗೆ ಉತ್ತಮವಾದಂಥ ಲಾಭ ಗಳಿಕೆಯ ಯೋಗ, ಇದೆಲ್ಲವನ್ನು ಅನುಕೂಲಕರವಾದಂಥ ದಿನಗಳನ್ನು ತಂದುಕೊಟ್ಟಿದ್ದಾರೆ ಕನ್ಯರಾಶಿಯವರಿಗೆ ಗ್ರಹಗಳು. ಶುಕ್ರನ ಯೋಗ ಫಲ ಅಂತೂ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಲಾಭವೇ. ನೀವೇನೇನು ವ್ಯವಹಾರ ಮಾಡೋಕ್ಕೋದ್ರೂ ಉತ್ತಮವಾದಂಥ ಲಾಭ ಗಳಿಕೆಯೇ ಆಗಿರುತ್ತೆ. ಕನ್ಯರಾಶಿಗೆ 2026 ನಾನು ಆಗಲೇ ಹೇಳಿದಂಗೆ ಒಂದು ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಈ ವರ್ಷವನ್ನು ನೀವು ಉತ್ತಮವಾಗಿ ನಿಮ್ಮ ಜೀವನಕ್ಕೆ ಬಳಸ್ಕೊಳ್ಳಿ. ಈ ಜೀವನಕ್ಕೆ ಉತ್ತಮವಾದಂಥ ವರ್ಷವಾಗಿ ಬಳಸ್ಕೊಂಡಾಗ ಸುಮಾರು ವರ್ಷಗಳ ಕಾಲದವರೆಗೂ ಸಹ ನಿಮ್ಮ ಇದನ್ನು ರಕ್ಷಣೆಯನ್ನು ಮಾಡುತ್ತೆ. ಹಣಕಾಸು, ವ್ಯವಹಾರ, ಪ್ರಗತಿ, ಅನುಕೂಲ, ಮನೆಯಲ್ಲಿ ಶುಭ ಕಾರ್ಯಗಳು, ನೀವು ತೆಗೆದುಕೊಂಡಂಥ ನಿರ್ಧಾರಗಳು, ಇವೆಲ್ಲವೂ ಸಹ ನಿಮ್ಮ ಜೀವನ ಪರ್ಯಂತವಾಗಿ ಸುಖಕರವಾಗಿ ಸುಗಮವಾಗಿ ತುಂಬ ಅನುಕೂಲಕರವಾಗಿ ಅಂತೂ ಇರುತ್ತೆ ಈ ನಿಮ್ಮ ವ್ಯವಹಾರಗಳು ಅಂತ ಹೇಳ್ತಾ, 2026 ಕನ್ಯಾ ರಾಶಿಗೆ ಉತ್ತಮ ವರ್ಷ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.
ಈ ವರ್ಷದಲ್ಲಿ 2026ರಲ್ಲಿ ಏನಾದರೂ ಅನುಕೂಲಕರವಾದಂಥ ದಿನಗಳನ್ನು ನೋಡಬೇಕು ಅಂದಾಗ ನಾನು ತುಲಾರಾಶಿ ತೆಗೆದುಕೊಳ್ತೇನೆ. ತುಲಾರಾಶಿಯಲ್ಲಿ ನೋಡಿ, ತುಲಾರಾಶಿಗಿರುವಂತಹ ಯೋಗ ಫಲ 2025ರಲ್ಲೂ ಆಲ್ಮೋಸ್ಟ್ ಚೆನ್ನಾಗಿತ್ತು. 26ರಲ್ಲಂತೂ ಇನ್ನೂ ಅನುಕೂಲಕರವಾದಂತಹ ದಿನಗಳನ್ನಾಗಿ ಖಂಡಿತವಾಗಿ ನಾವು ನೋಡ್ತೇವೆ. 2026 ತುಲಾರಾಶಿವರೆಗೆ ನೋಡಿ, 4ನೇ ಮನೆಯಲ್ಲಿರುವಂತಹ ಶುಕ್ರನ ಯೋಗ ಫಲ ದೊಡ್ಡ ಮಟ್ಟದ ಲಾಭ. ಕೈ ಹಾಕಿದ ಕೆಲಸವೆಲ್ಲವೂ ಸಹ 10 ರೂಪಾಯಿ ನಾವು ಬಂಡವಾಳ ಹಾಕಿದ್ರೆ 100 ರೂಪಾಯಿ ಆದಾಯವನ್ನು ನೋಡುವಂತಹ ಸುಯೋಗ ತುಲಾರಾಶಿವರೆಗೆ ಇರುತ್ತೆ. ಬಿಸ್ನೆಸ್ಸಲ್ಲಂತೂ ಯಾರಾದರೂ ಹೋಟೆಲ್ ಬಿಸ್ನೆಸ್, ಬಟ್ಟೆ ಬಿಸ್ನೆಸ್ಸು, ಲಿಕ್ಕರ್ ಬಿಸ್ನೆಸ್ಸು, ಇಂತಹ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಉತ್ತಮವಾದಂಥ ಗಳಿಕೆಯನ್ನು ನೋಡುವಂತಹ ಸುಯೋಗ. ಈ ತುಲಾರಾಶಿಯವರು ಯಾರು ವಿಜ್ಞಾನಿಗಳಿದ್ರೆ, ಸಾಫ್ಟ್ವೇರ್ ಕಂಪ್ನಿಗಳಿದ್ರೆ, ಅತ್ಯಂತ ಟೆಕ್ನಿಕಲ್ ಫೀಲ್ಡಲ್ಲಿರುವಂಥವ್ರಿಗಂತೂ ಈ ತುಲಾರಾಶಿವರಿಗೆ ಅತ್ಯಂತ ಪ್ರಗತಿಯ ಫಲವನ್ನು ನೋಡುವಂತಹ ಶುಭ ದಿನಗಳು. ತುಲಾರಾಶಿವರಿಗೆ ಯೋಗ ಫಲದಲ್ಲಿ ಯೋಗ ಮತ್ತು ಸುಯೋಗಗಳು ಜಾಸ್ತಿ. ಈ ರಾಶಿಯವರಿಗೆ 4ನೇ ಮನೆಯಲ್ಲಿ ಶುಕ್ರ, ಬುಧ, ರವಿ, ಕುಜ ಇವೆಲ್ಲವೂ ಸಹ ಸುಯೋಗವನ್ನು ತಂದುಕೊಡ್ತಿದ್ರೆ, ಮತ್ತು 6ನೇ ಮನೆಯಲ್ಲಿ ಶನಿಯ ತಟಸ್ಥ ಸ್ಥಾನದಲ್ಲಿ ಒಂದು ರೀತಿಯ ಲಾಭವನ್ನು ತಂದುಕೊಡ್ತಿರ್ತಾರೆ. ನಂತರದಲ್ಲಿ 9ನೇ ಮನೆಯಲ್ಲಿರುವಂಥ ಗುರು ಕೈ ಹಾಕಿದ ಕೆಲಸವೆಲ್ಲವೂ ಸಕ್ಸಸ್ಸನ್ನು ತಂದುಕೊಡುವಂಥದ್ದು. ಒಂದಲ್ಲ ಒಂದು ಆಲೋಚನೆಗಳನ್ನು, ಉತ್ತಮವಾದಂಥ ಆಲೋಚನೆಗಳನ್ನು ನಾವು ಕೆಲಸವನ್ನು ಕೈ ಹಿಡಿಬೇಕಾದರೆ ಉತ್ತಮವಾದಂತಹ ಒಂದು ನಿರ್ಧಾರಗಳನ್ನು ತಂದುಕೊಡುವಂತಹ ಬುದ್ಧಿ ಚಾತುರ್ಯತೆಯ ಗುರುಗ್ರಹ ತಂದುಕೊಡ್ತಾರೆ. ಇದರಿಂದ ಅನುಕೂಲಕರವಾದಂತಹ ವರ್ಷವಾಗಿರುತ್ತೆ ತುಲಾರಾಶಿವರಿಗೆ. ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ವ್ಯವಹಾರದಲ್ಲಿ ಪ್ರಗತಿಯ ವಾತಾವರಣ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಕುಟುಂಬದಲ್ಲಿ ಲಾಭದ ವಾತಾವರಣ, ಹಣಕಾಸಿನ ಹೂಡಿಕೆಯಲ್ಲಿ ಲಾಭದ ವಾತಾವರಣ, ಹಣಕಾಸಿನ ಗಳಿಕೆಯಲ್ಲಿ ಉತ್ತಮವಾದಂಥ ಲಾಭದ ವಾತಾವರಣ, ಒಂದು ರೀತಿಯಾದಂಥ ಏನೇನು ಪ್ರಯತ್ನ ಪಡ್ತೀವಿ ಎಲ್ಲದಲ್ಲೂ ಸಹ ಸಕ್ಸಸ್ ನೋಡುವಂತಹ ವಾತಾವರಣ, ಯೋಗದಲ್ಲಿ ಸುಯೋಗವನ್ನು ತಂದುಕೊಡುವಂತಹ ಒಂದು ವರ್ಷ ತುಲಾರಾಶಿವರೆಗೆ 2026ರಲ್ಲಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. 2026ನೆಯ ವರ್ಷ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿ 2025ರ ಅಂತ್ಯದಲ್ಲಿ, ಅಂದರೆ ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಉತ್ತಮವಾದಂಥ ಲಾಭವನ್ನು ನೋಡಿದಂಥ, ತೊಂದರೆ ತಾಪತ್ರಗಳಲ್ಲಿ ಮೊದಲು ಸಿಕ್ಕಾಕೊಂಡಂತಹ ವೃಶ್ಚಿಕ ರಾಶಿ ನಂತರದಲ್ಲಿ ಒಂದು ಕಷ್ಟದಿಂದ ಬಿಡುಗಡೆಯಾಗುವಂಥ ಸುಯೋಗವನ್ನು ನೋಡಿದಂತಹ ವೃಶ್ಚಿಕ ರಾಶಿಗೆ 2026 ಆರಂಭ ಒಂದು ಆಘಾತವನ್ನು ತಂದುಕೊಡುತ್ತೆ. ಯಾಕೆ ಅಂದರೆ ಯೋಗಕ್ಕೆ ಬಂದಂತಹ ಗುರು, ಲಾಭಕ್ಕೆ ಬಂದಂತಹ ಗುರು, ಶುಭ ಸೂಚನೆ ಕೊಟ್ಟಂಥ ಗುರು ಮತ್ತೆ ವಕ್ರ ಗುರುವಾಗಿ ಅಷ್ಟಮ ಸ್ಥಾನದಲ್ಲಿ ಕೂತು ವ್ಯವಹಾರವನ್ನು ಕೆಡಿಸುವಂಥದ್ದು, ವ್ಯವಹಾರಗಳಲ್ಲೂ ಹಾಳಾಗುವಂಥದ್ದು, ಪ್ರಯತ್ನಿಸಿದ ಕೆಲಸಗಳಲ್ಲೂ ಸಹ ವಿಫಲತೆಯನ್ನು ಕಾಣುವಂಥದ್ದು. ನಿನ್ನೆ ಮೊನ್ನೆ ತುಂಬ ಚೆನ್ನಾಗಿತ್ತು, ಇವತ್ತೇನೋ ಪ್ರಯತ್ನ ಪಟ್ಟರೆ ಇದು ಲಾಸ್ ಆಯಿತು ಅನ್ನುವಂತಹ ವಾತಾವರಣಗಳನ್ನು ಗುರುಗ್ರಹ ತಂದು ಕೊಡ್ತಾರೆ. ಯಾಕೆ ಅಂದರೆ ಅಷ್ಟಮದಲ್ಲಿರುವಂಥ ಗುರು ಬದಲಾವಣೆ ಆಗಬೇಕಾದ್ರೆ ಏಪ್ರಿಲ್ ತಿಂಗಳು ಬೇಕಾಗ್ತದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಈ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಶೂನ್ಯತೆ ಜಾಸ್ತಿ ನಿಮ್ಮನ್ನು ಕಾಡುತ್ತೆ. ಗುರುವಿನ ಬಲ ಇಲ್ಲ ಅಂತ ಅಂದಾಗ ಶುಭ ಕಾರ್ಯಗಳ ತಟಸ್ಥವಾಗುತ್ತೆ, ಶುಭ ಕಾರ್ಯಗಳಲ್ಲಿ ಎಡಗುದು ತೊಡರುಗಳು ಬರುತ್ತೆ, ಶುಭ ಕಾರ್ಯಗಳಲ್ಲಿ ಇಲ್ಲ ಸಲ್ಲದ ಅಪನಿಂದನೆಗಳು, ಅಪರಾಧಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆತುರದ ನಿರ್ಧಾರಗಳಿಂದ ಪಶ್ಚಾತ್ತಾಪಡುವಂಥ ದಿನಗಳು ನಿಮ್ಮನ್ನು ಕಾಡುತ್ತೆ. ಆದ್ದರಿಂದ ಸ್ವಲ್ಪ ದಿನಗಳ ಕಾಲ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಾನು ಹೇಳುವಂಥದ್ದು ವೃಶ್ಚಿಕ ರಾಶಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಅಂದರೆ 2026ನೆಯ ಏಪ್ರಿಲ್ವರೆಗೂ ಯಾವುದೇ ಶುಭ ಕಾರ್ಯಗಳನ್ನು, ಅಂದರೆ ಮದುವೆಗಳನ್ನು, ಯಾವುದೇ ಮನೆ ಕಟ್ಟುವಂಥ ಯೋಗಗಳನ್ನು, ಈ ಮದುವೆ ಮಾಡಬೇಕು ಅಂತ ಯಾವುದಾದ್ರೂ ಹುಡುಗ ಹುಡುಗಿ ನೋಡ್ತಿದ್ರೆ ಅದನ್ನು ಒಂದು 4 ತಿಂಗಳುಗಳ ಕಾಲ ಅದನ್ನು ಪೋಸ್ಟ್ಪೋನ್ ಮಾಡಿ, ಏಪ್ರಿಲ್ ತಿಂಗಳು ನಂತರದಲ್ಲಿ ಅದು ಡಿಸೈಡ್ ಮಾಡೋಣ, ಯಾವುದು ವರ ಬೇಕು, ಯಾವುದು ಓದಬೇಕು, ಅನಂತರದಲ್ಲಿ ನಿರ್ಧಾರ ಮಾಡೋಣ ಅನ್ನುವಂತಹ ಸ್ವಲ್ಪ ಸಮಯಕ್ಕೆ ಕಾಲಾವಕಾಶವನ್ನು ಕೊಟ್ಟು ಸ್ವಲ್ಪ ಸಮಯವನ್ನು ವಿಳಂಬವನ್ನು ಮಾಡಿ, ಆಗ ನಿಮಗೆ ಆಗುವಂಥ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತಹ ವಾತಾವರಣಗಳು ಬರುತ್ತೆ. ಇಲ್ಲ ಅಂದರೆ ನಾವಾಗಿಯೇ ಸುಮ್ಮನೆ ಅವಘಡಗಳನ್ನು ಮಾಡಿಕೊಂಡು ಒಂದು ಗಂಡಿನ ಜೀವನಗಳನ್ನು ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿಗೆ ಎಚ್ಚರಿಕೆಯನ್ನು ವಹಿಸಿ 2025 ಆರಂಭದಲ್ಲಿ.
ಅನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ನೋಡಿ, ವೃಶ್ಚಿಕ ರಾಶಿಯವರಿಗೆ 3ನೇ ಸ್ಥಾನದಲ್ಲಿರುವಂಥ ಶುಕ್ರ ಗ್ರಹ, 3ನೇ ಸ್ಥಾನದಲ್ಲಿರುವಂಥ ಕುಜಗ್ರಹ, 3ನೇ ಸ್ಥಾನದಲ್ಲಿರುವಂಥ ಬುಧ ಗ್ರಹ, 3ನೇ ಸ್ಥಾನದಲ್ಲಿ ಇರುವಂಥದ್ದೇ ರವಿಗ್ರಹ, 4 ಗ್ರಹಗಳು ಸಹಿತ ಅಷ್ಟಮದಲ್ಲಿ ಗುರು ಇದ್ದರೆ ಈ ಶುಕ್ರನೂ ಸಹ ನಮಗೆ ಒಂದು ರೀತಿಯಾದಂಥ ಕಷ್ಟವನ್ನು ತಂದುಕೊಡೋಕ್ಕೆ ಆರಂಭವನ್ನು ಮಾಡ್ತಾರೆ. ನಾನು ಆಗಲೇ ಹೇಳ್ದಂಗೆ ಹಣಕಾಸಿನಲ್ಲಿ ಗೊಂದಲಗಳು, ಸಮಸ್ಯೆಗಳು, ಕಷ್ಟಗಳು, ಕಾರ್ಪುಣ್ಯಗಳು ಇವೆಲ್ಲವೂ ತಂದುಕೊಡುವಂಥದ್ದು ಗ್ರಹಗತಿಗಳಿರುತ್ತೆ. ನಂತರದಲ್ಲಿ ಬುದ್ಧಿ ಭಾಳ ಚಂಚಲವಾಗಿಬಿಡುತ್ತೆ. ಏನು ಮಾಡೋಕ್ಕೋದ್ರೂ ಏನಪ್ಪ ನಾನು ಏನು ಕೈ ಹಾಕಿದ್ರೂ ಸಹ ಎಲ್ಲ ಪ್ರಾಬ್ಲಮ್ಗಳೇ ಆಗುತ್ತಲ್ಲ, ಏನು ಮಾಡೋದು ನಾನು ಒಂದು ರೀತಿಯಾದಂತಹ ಮನೋವ್ಯಥೆಗಳಿಗೆ ನೀವು ಗುರಿಯಾಗುವಂಥ ಸಾಧ್ಯತೆಗಳು ಇರುತ್ತೆ. ನಂತರದಲ್ಲಿ ನೋಡಿ, ಪಂಚಮದಲ್ಲಿ ಶನಿಗ್ರಹ, ಆ ಶನಿಗ್ರಹ ಅಂತ ಪಂಚಮದಲ್ಲಿ ಬಿಡೋದೇ ಇಲ್ಲ ನಿಮ್ಮನ್ನು. ಇನ್ನು ಈ ವರ್ಷ ಪೂರ ಶನಿಗ್ರಹ ಪಂಚಮದಲ್ಲಿ ಇರುತ್ತೆ. ಪಂಚಮದಲ್ಲಿ ಶನಿ ಬಂದಾಗ ಅತಿಯಾದಂಥ ಕೋಪದ ವಾತಾವರಣಗಳನ್ನು ತಂದುಕೊಡುತ್ತೆ. ನಿಮ್ಮ ಬಗ್ಗೆ ನೀವು ಜಿಗುಪ್ಸೆಯನ್ನು ಪಡ್ತೀರಿ, ನಿಮ್ಮ ಬಗ್ಗೆ ನೀವೇನೇ ಕೋಪವನ್ನು ಮಾಡ್ಕೊಳ್ತೀರಿ. ನಿಮ್ಮ ಮೇಲೆ ನೀವೇ ಕೋಪ ಮಾಡಿಕೊಂಡಾಗ ಮನಸ್ಸು ಗೊಂದಲ ಗೂಡುಗಳಾಗತ್ತೆ. ಆದ್ದರಿಂದ ನಾನು ಹೇಳುವಂಥದ್ದು, ಈ ವೃಶ್ಚಿಕ ರಾಶಿಯವರು ಏಪ್ರಿಲ್ ತಿಂಗಳವರೆಗೂ ಸಹ ಯಾವ ವ್ಯವಹಾರಗಳಿಗೂ ನೀವು ಹೋಗಬೇಡಿ. ಏನು ಮಾಡೋ ವ್ಯವಹಾರವನ್ನು ಮಾಡ್ತಿದ್ದೀವಿ ಆ ವ್ಯವಹಾರ ಸುಮ್ಮನೆಗೆ ನಡ್ಕೊಂಡು ಹೋಗಲಿ. ಯಾವ ವ್ಯವಹಾರಗಳಿಗೂ, ಯಾವ ಗೊಂದಲಗಳಿಗೂ, ಗಲಾಟೆಗಳಿಗೂ, ಯಾವ ನಿರ್ಧಾರಗಳಿಗೂ ನೀವು ಕೈ ಹಾಕಕ್ಕೆ ಹೋಗಬೇಡಿ. ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ, ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಗುರಿಯಾಗುತ್ತೆ ಹೊರತು ಲಾಭಕ್ಕಂತೂ ಯಾವುದೂ ಸಹ ವೃಶ್ಚಿಕ ರಾಶಿಯವರಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಲ್ಲಿವರೆಗೂ ನೀವು ತಡ್ಕೊಳ್ಬೇಕಾಗ್ತದೆ. ಅನಂತರದಲ್ಲಿ ನಾನೇ ಹೇಳ್ತೀನಿ, ವ್ಯವಹಾರಗಳನ್ನು ಆರಂಭವನ್ನು ಮಾಡಿ. ಯಾಕೆ ಅಂದರೆ ಗುರು 9ನೇ ಮನೆಗೆ ಬರ್ತಾರೆ. ಗುರುವಿನ ಯೋಗ ಫಲ ಶುರುವಾಗುತ್ತೆ ನಿಮಗೆ. ಅನಂತರದಲ್ಲಿ ನಿಮಗೆ ಎಲ್ಲ ಬುಧನ ಗ್ರಹ, ಎಲ್ಲ ವ್ಯವಹಾರಗಳು ಪ್ರಗತಿಗೆ ಕಾಣುವಂಥದ್ದು. ನಾನು ಎಷ್ಟು ತಾಳ್ಮೆಯಿಂದ ಇದ್ದೆ ಆ ತಾಳ್ಮೆಗೆ ತಕ್ಕಂಥ ಫಲಗಳು ನಮಗೆ ಈಗ ಸಿಕ್ತು ಅನ್ನುವಂತಹ ಸಂತಸ ಪಡುವಂತಹ ದಿನಗಳು ನಿಮಗೆ ಏಪ್ರಿಲ್ ತಿಂಗಳು ಮೇಲೆ ಸಿಗುತ್ತೆ. ಅದೇವರೆಗೂ ಸ್ವಲ್ಪ ಜಾಗರೂಕತೆಯಿಂದ ಇರಿ. ನಿಮ್ಮ ರಾಶ್ಯಾಧಿಪತಿ ಬಂದು ಕುಜಗ್ರಹನಾಗಿರ್ತಾನೆ, ಕುಜನೇ ದೋಷದಲ್ಲಿರ್ತಾನೆ, ಶತ್ರುವಿನ ಜೊತೆಯಲ್ಲಿ ಸೇರಿಕೊಂಡಿರ್ತಾನೆ. ಆದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮತ್ತು ಉಪಾಸನೆ, ಶಿವನ ಧ್ಯಾನ, ಶಿವನಿಗೆ ಬಿಲ್ವಾರ್ಚನೆ ಇಂಥದನ್ನು ಸಾಧ್ಯವಾದರೆ ಮಾಡಿ. ಅನುಕೂಲಕರವಾದಂಥ ದಿನಗಳು ಮುಂದೆ ಸಿಗುತ್ತೆ. ಎಚ್ಚರಿಕೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ನಾನು ವೃಶ್ಚಿಕ ರಾಶಿಯವರಿಗೆ ಹೇಳ್ತೇನೆ. ಈ ವರ್ಷ ಭವಿಷ್ಯದಲ್ಲಿ 2026ನೇ ಇಸ್ವಿಯ ಧನುಸ್ಸು ರಾಶಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ, ಧನುಸ್ಸು ರಾಶಿಯವರಿಗೆ ಸಪ್ತಮದಲ್ಲಿರುವಂತಹ ಗುರುವಿನ ಸ್ವಕ್ಷೇತ್ರಾಧಿಪತಿ ಗುರುವಿನ ದೃಷ್ಟಿ 7ನೇ ದೃಷ್ಟಿ ಒಳಿತೂ ಉಂಟು, ಕೆಟ್ಟದ್ದೂ ಉಂಟು. ಇದು ಸ್ವಕ್ಷೇತ್ರಾಧಿಪತಿಯಲ್ಲಿರುವಂತಹ ಸ್ವಕ್ಷೇತ್ರಪತಿಗೆ ತನ್ನ ಸ್ವಂತ ಮನೆಗೆ ಗುರುವಿನ ದೃಷ್ಟಿ ಖಂಡಿತವಾಗಿ ದೋಷವನ್ನು ತಂದು ಕೊಡೋದಿಲ್ಲ. ಗುರುವಿನ ದೃಷ್ಟಿ ಧನುಸ್ಸು ರಾಶಿಗೆ ಶುಭ ದೃಷ್ಟಿಯನ್ನು ತಂದುಕೊಡುತ್ತೆ. ಗುರುವಿನ ಯೋಗ ಫಲ ತಂದುಕೊಡುತ್ತೆ. ಗುರುವಿನ ಯೋಗ ಫಲ ಅನುಕೂಲಕರವಾದಂತಹ ವಾತಾವರಣಗಳನ್ನು ಧನುಸ್ಸು ರಾಶಿಯವರಿಗೆ ತಂದುಕೊಟ್ಟಿದೆ. ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಏಪ್ರಿಲ್ ತಿಂಗಳು ನಂತರದಲ್ಲಿ 7ನೇ ಮನೆಯಲ್ಲಿರುವಂಥ ಶನಿ ಅಷ್ಟಮಕ್ಕೆ ಬರ್ತಾರೆ. ಅಷ್ಟಮ ಶನಿ ಕಾಟವನ್ನು ಕೊಡ್ತಾರೆ. ಅಷ್ಟಮದಲ್ಲಿರುವಂಥ ಗುರು ಕಾಟವನ್ನು ಕೊಡ್ತಾರೆ. ಸ್ವಕ್ಷೇತ್ರಾಧಿಪತಿಯಂತಹ ಗುರು ಈಗ ದೃಷ್ಟಿ ಸಪ್ತಮ ದೃಷ್ಟಿ ಇದ್ದರೆ ನಂತರದಲ್ಲಿ ಅಷ್ಟಮ ದೃಷ್ಟಿಗೆ ಹೋಗ್ತಾರೆ ಏಪ್ರಿಲ್ ನಂತರದಲ್ಲಿ. ಅದಕ್ಕೆ ಈ ಧನುಸ್ಸು ರಾಶಿಯವರಿಗೆ ಈಗ ಆರಂಭದಲ್ಲಿ ವ್ಯವಹಾರ ಪ್ರಗತಿಗೆ ಬರುತ್ತೆ. ಆರಂಭದಲ್ಲಿ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಅನಂತರದಲ್ಲಿ ವ್ಯವಹಾರದಲ್ಲಿ ತುಂಬ ಅಡೆತಡೆಗಳು, ತುಂಬ ಕಷ್ಟ ಸಮಸ್ಯೆಗಳು ನಾವು ಸ್ವಲ್ಪ ಎದುರಿಸಬೇಕಾಗ್ತದೆ. ಅನಂತರದಲ್ಲಿ ನೋಡಿ, ಈಗಿರುವಂತಹ ರಾಶಿಯಲ್ಲಿ 2ನೇ ಮನೆಯಲ್ಲಿ ಸುಮಾರು ಗ್ರಹಗತಿಗಳು ಸೇರ್ಕೊಳ್ಳುತ್ತೆ. 4 ಗ್ರಹಗಳು 2ನೇ ಮನೆಗೆ ಸೇರ್ಕೊಳ್ಳುತ್ತೆ. ಅವೆಲ್ಲವೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಆರಂಭವನ್ನು ಮಾಡ್ತವೆ. ಗುರು ರಾಶ್ಯಾಧಿಪತಿ ಧನುಸ್ಸು ರಾಶಿ ಆಗಿದ್ದರೆ 2ನೇ ಮನೆಯಲ್ಲಿರುವಂಥ ಶುಕ್ರ ಗ್ರಹ ಹಣಕಾಸಿನ ದುಂದು ವೆಚ್ಚಗಳನ್ನು, ಹಣಕಾಸಿನ ಮೋಸದ ವಾತಾವರಣಗಳನ್ನು, ಹಣಕಾಸನ್ನು ಇನ್ನೊಬ್ಬರಿಗೆ ಕೊಟ್ಟು ನಾವು ಕಳ್ಕೊಳ್ಳುವಂತಹ ವಾತಾವರಣ, ಅಯ್ಯೋ ಪಾಪ ಅವ್ರಿಗೇನೋ ಕಷ್ಟ ಇದೆ, ನಾನು ಸ್ವಲ್ಪ ಸಹಕಾರ ಮಾಡೋಣ, ಸಹಾಯ ಮಾಡೋಣ ಅಂತ ಹೋದರೆ ನಿಮ್ಗೆ ಖಂಡಿತವಾಗಿ ನಿಮ್ಮನ್ನು ಬಳಸ್ಕೊಳ್ತಾರೆ. ಕೊನೆಗೆ ನಿಮಗೆ ಮೋಸವನ್ನು ಮಾಡ್ತಾರೆ. ಇಂತಹ ವ್ಯಕ್ತಿಗಳಿರ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ಯಾರಾದರೂ ನಮಗೆ ಕಷ್ಟ ಅಂತ ಬಂದಾಗ 10 ರೂಪಾಯಿ ಕೊಟ್ಬಿಡಿ, ಇದು ನನಗೆ ಸಿಗಲ್ಲ ಅಂತ ಸುಮ್ಮನೆ ಇದ್ಬಿಡಿ. ಅದನ್ಬಿಟ್ಟು ಸಾವಿರಾರು ಗಟ್ಟಲೆ, ಲಕ್ಷಾನುಗಟ್ಟಲೆ ನೀವು ಅವ್ರಿಗೆ ಹೆಲ್ಪ್ ಮಾಡೋಣ, ಏನೋ ಕೇಳ್ದ, ಏನೋ ಮಾಡ್ದ ಅಂತ ಹೋದರೆ ಖಂಡಿತವಾಗಿ ನಿಮ್ಮನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ನೀವು ತಿಳ್ಕೊಳ್ಬೇಕಾಗ್ತದೆ. ಅನಂತರದಲ್ಲಿ ನಿಮ್ಮ ಬುದ್ಧಿ ಭಾಳ ಮಂದಗತಿ ಆಗುತ್ತೆ. ಏನೇನೋ
ಇಲ್ಲ ಸಲ್ಲದ ಯೋಚನೆಗಳನ್ನು ಮಾಡುತ್ತೆ. ಉತ್ತಮವಾದಂಥ ಆಲೋಚನೆ ಮಾಡಲಿಕ್ಕೆ ಬುಧ ಗ್ರಹ ಬಿಡೋದೇ ಇಲ್ಲ ನಿಮಗೆ. ಆದ್ದರಿಂದ ಮಾಡುವಂಥ ಆಲೋಚನೆಗಳು, ತೆಗೆದುಕೊಂಡ ನಿರ್ಧಾರಗಳೆಲ್ಲವೂ ಸಹ ನಷ್ಟ, ಕಷ್ಟ, ಸಮಸ್ಯೆಗಳಿಗೆ ಅದು ತಂದುಕೊಡುತ್ತೆ. ನಿಮ್ಮ ಏನೇ ನಿರ್ಧಾರಗಳಿದ್ರೆ ಕುಟುಂಬದ ಕೂರ್ತು ಚರ್ಚೆಯನ್ನು ಮಾಡಿ ಅನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕು. ಏಕಾಏಕಿ ಏನಾದರೂ ನೀವು ನಿರ್ಧಾರಗಳನ್ನು ಮಾಡಿ ನೀವು ಪ್ರಯತ್ನವನ್ನು ಮಾಡ್ತೀರಿ ಅಂದರೆ ಖಂಡಿತವಾಗಿ ನಿಮ್ಮ ಪ್ರಯತ್ನವೆಲ್ಲವೂ ಸಹ ವಿಫಲತೆಯನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು ತಂದುಕೊಡುತ್ತೆ. ನಂತರದಲ್ಲಿ 3ನೇ ಮನೆಯಿರುವಂಥ ರಾಹು ಗ್ರಹ ತಟಸ್ಥ ಸ್ಥಾನದಲ್ಲಿರ್ತಾರೆ. 4ನೇ ಮನೆಯಿರುವಂಥ ಶನಿ ಗ್ರಹ ಒಂದು ರೀತಿಯಾದಂತಹ ವರದಾನವಾಗಿರ್ತಾರೆ. ನಿಮ್ಮ ತಾಳ್ಮೆ, ನಿಮ್ಮ ದೊಡ್ಡವರ ನಿರ್ಧಾರಗಳ ಜೊತೆಯಲ್ಲಿ ನೀವು ಸಾಗುವಂಥದ್ದು, ಇದೆಲ್ಲವೂ ನಿಮಗೆ ಲಾಭದಾಯಕವೇ ಆಗುತ್ತೆ. ನಾನು ಆಗಲೇ ಹೇಳಿದಂಗೆ ಗುರುವಿನ ಫಲವೂ ಚೆನ್ನಾಗಿಲ್ಲ, ಶುಕ್ರ ಬಲ ಇಲ್ಲ, ಬುಧ ಕುಜ ಎಲ್ಲ ಗ್ರಹಗತಿಗಳ ಒಂದಲ್ಲ ಒಂದು ಗೊಂದಲಮಯವಾದಂಥ ವಾತಾವರಣ ಆರಂಭದಲ್ಲಿ ಇರುತ್ತೆ. ಧನುಸ್ಸು ರಾಶಿಯವರಿಗೆ ಹೋಗ್ತಾ ನಾನು ಹೇಳುವಂಥದ್ದು ಏಪ್ರಿಲ್, ಮೇ, ಜೂನ್, ಜುಲೈ ಇಂಥವೆಲ್ಲವೂ ಸಹ ಉತ್ತಮವಾದಂಥ ಮಾಸವಾಗಿ, ಉತ್ತಮವಾದಂಥ ವರ್ಷವಾಗಿ ಬೆಳೆಯುವಂಥ ದಿನಗಳು ಧನುಸ್ಸು ರಾಶಿಯವರಿಗೆ ಮುಂದೆ ಇರುತ್ತೆ. ಆದರೆ ಆರಂಭದಲ್ಲಿ ಒಂದು ರೀತಿಯಾದಂತಹ ಮನೋವ್ಯಥೆಯನ್ನು, ಒಂದು ರೀತಿ ಸಮಸ್ಯೆಗಳನ್ನು, ಗೊಂದಲವನ್ನು, ಬಹಳ ಕನ್ಫ್ಯೂಷನ್ ಮಾಡಿಬಿಟ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಆದಷ್ಟು ಶುಭ ಕಾರ್ಯಗಳನ್ನು, ಶುಭ ವ್ಯವಹಾರಗಳನ್ನು, ಮನೆ ಕಟ್ಟುವಂಥ ಸಮಯಗಳಿದ್ದರೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ಏನಾದರೂ ಬೇರೆ ಏನಾದರೂ ಖರೀದಿ ಮಾಡಬೇಕು, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು ಅಂದರೆ ಏಪ್ರಿಲ್ ತಿಂಗಳು ನಂತರದಲ್ಲಿ ಮಾಡಿ ಅಂತ ಈ ಧನುಸ್ಸು ರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೇಳ್ಬೋದು. ಇದು 2026ನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ನೋಡಿ. ಮಕರ ರಾಶಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಮಕರ ರಾಶಿಯವರಿಗೆ ಗುರುಗಳೇ, ಮಕರ ರಾಶಿ ಬಹಳ ಅನುಕೂಲಕರವಾದಂತಹ ದಿನಗಳನ್ನು ನಾವು ನೋಡ್ತಿದ್ವಲ್ಲ ಗುರುಗಳೇ. ಯಾಕೆಂದರೆ 7.5 ಎಲ್ಲ ಮುಗೀತು. 2025ರಲ್ಲೇ 7.5 ಮುಗೀತು ನಮಗೆ. ಮುಂದಿನ ದಿನಗಳೆಲ್ಲವೂ ಸಹ ಶುಭವಾಗಿರುವಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ ಅಂತ ಅಂದ್ಕೊಂಡಿದ್ರೆ ಆರಂಭದಲ್ಲಿಯೇ ನಿಮಗೆ ಪೆಟ್ಟುಗಳನ್ನು ಕೊಡುವಂಥದ್ದು, ಆರಂಭದಲ್ಲಿಯೇ ನಿಮ್ಮ ಅಂದುಕೊಂಡಂಥ ವ್ಯವಹಾರಗಳನ್ನು ಉಲ್ಟಾ ಪಲ್ಟಾ ಮಾಡುವಂತಹ ವಾತಾವರಣಗಳನ್ನು ಗ್ರಹಗತಿಗಳು ಮಾಡುತ್ತೆ. ಯಾಕೆ ಅಂದರೆ ವರ್ಷದ ಆರಂಭದಲ್ಲಿ ಜನ್ಮದಲ್ಲಿ 4 ಗ್ರಹ ಸೇರ್ಕೊಳ್ತವೆ. ಮಕರ ರಾಶಿಯ ಜನ್ಮದಲ್ಲಿ 4 ಗ್ರಹಗಳು ಸೇರ್ಕೊಳ್ತವೆ. ಜನ್ಮ ರಾಶ್ಯಾಧಿಪತಿಯಾದಂಥವನು ಶನಿಗ್ರಹ, ಮಕರ ರಾಶಿಯಾಧಿಪತಿ ಬಂದು ಆದಂಥವನು ಶನಿಗ್ರಹ. ಆ ಶನಿಯ ಗ್ರಹ ಜೊತೆಯಲ್ಲಿ ಆ ಶನಿಯ ಮನೆಯಲ್ಲಿ ಸೇರ್ಕೊಳ್ಳುವಂಥವನು ರವಿಗ್ರಹ. ಆ ರವಿ ಯಾವಾಗ ಜನ್ಮದಲ್ಲಿ ಮಕರ ರಾಶಿಗೆ ಬರ್ತಾರೋ ಬಂದಾಗ ಕುಟುಂಬದಲ್ಲಿ ಕಿರಿಕಿರಿಯನ್ನು ಮಾಡ್ತಾರೆ, ತಂದೆ ಮಕ್ಕಳಲ್ಲಿ ದ್ವೇಷವನ್ನು ತಂದುಕೊಡ್ತಾರೆ, ತಂದೆ ಮಕ್ಕಳಲ್ಲಿ ಒಂದು ರೀತಿಯಾದಂತಹ ವಿಭಿನ್ನವಾದಂತಹ ಚರ್ಚೆಗಳನ್ನು, ಒಂದು ರೀತಿಯಾದಂತಹ ಮಾಡುವಂಥ ನಿರ್ಧಾರಗಳಲ್ಲಿ ಬಹಳ ಗೊಂದಲಮಯವಾದಂಥ ವಾತಾವರಣಗಳನ್ನು, ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಈ ಜನ್ಮ ರಾಶಿಯಲ್ಲಿಯೇ ಮಕರ ರಾಶಿಯಲ್ಲಿಯೇ ಕುಜ ಮತ್ತು ಬುಧ ಸೇರಿಕೊಂಡಾಗ, ಶತ್ರುಗಳು ಗ್ರಹಗಳು ಸೇರಿಕೊಂಡಾಗ, ಒಂದು ಮನೆಗೆ ಯಾವಾಗ ಶತ್ರುಗಳು ಜೊತೆಯಲ್ಲಿರ್ತಾವೋ ಆವಾಗ ಶತ್ರುಗಳ ಕಾಟ ಹೆಚ್ಚಾಗತ್ತೆ. ಆ ಬುಧನ ಒಂದು ಚೇಷ್ಟೆ ಏನಿರುತ್ತೆ ಅಂದರೆ ನೆನಪಿನ ಶಕ್ತಿ ಕಡಿಮೆಯನ್ನು ಮಾಡುತ್ತೆ, ಆಲೋಚನೆಯಲ್ಲಿ ಗೊಂದಲವನ್ನು ಮಾಡಿಕೊಡುತ್ತೆ, ಓದುವಂಥ ಮಕ್ಕಳಿಗಂತೂ ತುಂಬ ಕಷ್ಟವನ್ನು ತಂದುಕೊಡುತ್ತೆ. ಇವತ್ತೆಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಓದಿದ್ರು ಸಹ ಬೆಳಗ್ಗೆ ನೆನಪು ಬರೋದಿಲ್ಲ, ಭಾಳ ಕನ್ಫ್ಯೂಸ್ ಮಾಡುತ್ತೆ. ಅದರಲ್ಲೂ SLC ಇರ್ತಾರೆ, PUC ಇರ್ತಾರೆ ಮಕ್ಕಳು, ಬಹಳ ಕಷ್ಟವಾದಂಥ ವಾತಾವರಣ. ಮನೆಯಲ್ಲಿ ಬೈತಾರೆ, ಹೊಡಿತಾ ಇರ್ತಾರೆ, ಭಾಳವಾಗಿ ಫೋರ್ಸ್ ಮಾಡ್ತಿರ್ತಾರೆ, ಕೂತ್ಕೊಂಡು ಓದಬೇಕು, ಓದಿದ್ರೆ ತಲೆಗೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಮಕರ ರಾಶಿಯವರಿಗೆ ಕುಜ ಮತ್ತು ಬುಧ ಗ್ರಹ ದೋಷದಲ್ಲಿ ಕೂತ್ಕೊಂಡಾಗ ಕುಜ ಏನು ಮಾಡ್ತಾರೆ, ಅತಿಯಾದಂಥ ಕೋಪದ ವಾತಾವರಣ ತಂದುಕೊಡ್ತಾರೆ, ಜೊತೆಯಲ್ಲಿ ಹಠಮಾರಿತನವನ್ನು ತಂದುಕೊಡ್ತಾರೆ, ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತಂದುಕೊಡ್ತಾರೆ, ಒಂದು ರೀತಿಯಾದ ನಿದ್ರೆ ಆವರಿಸ್ಕೊಳ್ಳುವಂಥ ವಾತಾವರಣಗಳನ್ನು ತಂದುಕೊಡ್ತಾರೆ. ಬುಧ ಗ್ರಹ ಬುದ್ಧಿ ಚಂಚಲ, ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುವಂಥದ್ದು, ಕೆಟ್ಟ ಆಲೋಚನೆಗಳನ್ನು ಮಾಡುವಂಥದ್ದು, ಕೆಟ್ಟ ನಿರ್ಧಾರಗಳನ್ನು ಮಾಡುವಂಥದ್ದು, ಸರಿ ತಪ್ಪು ಯಾವುದು ಅಂತ ಅದನ್ನು ನಾವು ಸಮತೋಲನವಾಗಿ ಆಲೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ. ಅವಘಡಗಳನ್ನು, ಅಪಘಾತಗಳನ್ನು, ಅಪನಿಂದನೆಗಳನ್ನು, ಒಂದು ರೀತಿಯಾದಂಥ ಆತುರ ನಿರ್ಧಾರಗಳನ್ನು ಮಾಡುವಂಥ ಸಾಧ್ಯತೆಗಳು ಈ ಮಕರ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಇದು ಬಿಸ್ನೆಸ್ ಮ್ಯಾನ್ಗಳಿಗಂತೂ ದೊಡ್ಡ ಮಟ್ಟದ ನಷ್ಟದ ವಾತಾವರಣ. 2026ರ ಆರಂಭದ ವರ್ಷ ಅಂತೂ
ಒಂದು ರೀತಿಯಾದಂತಹ ಕಷ್ಟದ ವಾತಾವರಣಗಳನ್ನು ಈ ಮಕರ ರಾಶಿಯವರಿಗೆ ತಂದು ಕೊಡುತ್ತೆ. ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನು, ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ಮಕರ ರಾಶಿಯವರು. ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ. ಶನಿಯ ಯೋಗ ಫಲ ಚೆನ್ನಾಗಿದ್ದರೆ ಏನು ಮಾಡೋದು? ಮಿಕ್ಕಿದ ಗ್ರಹಗಳ ಅನುಕೂಲ ಖಂಡಿತವಾಗಿ ನಮಗೆ ಇಲ್ಲ. 6ನೇ ಮನೆಯಲ್ಲಿರುವಂಥ ಗುರುಗ್ರಹ ಯೋಗ ಫಲ ಇದ್ದಾರೆ. ಗುರುವಿನ ಫಲ ಚೆನ್ನಾಗಿದೆ. ಗುರುವಿನ ಬಲ ಇದ್ರೆ ಏನು ಮಾಡೋದು? ಮಿಕ್ಕಿದ ಗ್ರಹಗಳು ಅನಾನುಕೂಲವಾಗಿದೆ. ಆದ್ದರಿಂದ ಕೇವಲ 4 ತಿಂಗಳುಗಳ ಕಾಲ, ನಾನು ಹೇಳುವಂಥದ್ದು ಕೇವಲ 4 ತಿಂಗಳುಗಳ ಕಾಲ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಈ 4 ತಿಂಗಳುಗಳ ಕಾಲ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇಲ್ಲ ಗುರುಗಳೇ, ನಮಗೆ ಸಿಗದೆ ಫೆಬ್ರವರಿ ಮಾರ್ಚಲ್ಲಿ ಎಕ್ಸಾಮ್ ಇರೋದು, ನಾವೇನು ಮಾಡೋದು ಅಂತ ಅಂದರೆ, ನೋಡಿ, ಇವ್ರಿಗೆ ಏಕಾಗ್ರತೆ ಬರಬೇಕು ಅಂತ ಅಂದರೆ ದೋಷದಲ್ಲಿರುವಂಥವನು ಬುಧ ಮತ್ತು ಇದು ಬಂದಾಗ ಬುಧನ ಅಧಿಪತಿಯಾದಂಥವನು ಮಹಾವಿಷ್ಣುವಿನ ಮತ್ತೊಂದು ರೂಪ ಇರುವಂಥದ್ದು ಅಯಗ್ರೀವನ ಪ್ರಾರ್ಥನೆ. ಓದುವಂಥ ಮಕ್ಕಳಿಗೆ ಅಯಗ್ರೀವ ಪ್ರಾರ್ಥನೆ, ಪಂಚಮುಖಿ ಹನುಮಂತನ ದರ್ಶನ, ಇದನ್ನು ಹೆಚ್ಚಿನದಾಗಿ ಓದುವಂಥ ಮಕ್ಕಳಿಗೆ ಮಾಡಿ. ಬಿಸ್ನೆಸ್ ಮ್ಯಾನ್ಗಳಿಗೆ, ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ತುಂಬ ನಷ್ಟವಾಗ್ತಿದೆ, ಕಷ್ಟಗಳಾಗ್ತಿದೆ, ಸಮಸ್ಯೆ ಈ ಬುಧನಿಂದನೇ ಬರುತ್ತೆ ಅಂತ ನಿಮ್ಗೆ ಪ್ರಾಬ್ಲಮ್ ಆಗ್ತಿದ್ರೆ ನೀವು ಮಾಡಬೇಕಂಥದ್ದು ಅಷ್ಟಲಕ್ಷ್ಮಿ ಕುಬೇರ ಪೂಜೆ. ಇದು ಬಿಸ್ನೆಸ್ ಮ್ಯಾನ್ಗೆ ಮಾಡಿ. ಓದುವಂಥ ಮಕ್ಕಳಿಗೆ ಅಯಗ್ರೀವ ಶಾಂತಿ ಪೂಜೆ ಮಾಡಿಸ್ಕೊಳ್ಳಿ. ಧ್ಯಾನವನ್ನು ಮಾಡಿ, ಒಂದು ಶ್ಲೋಕಗಳನ್ನು ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಒಂದು ರೀತಿಯಾದಂಥ ಮನಸ್ಸು ಶಾಂತತೆಯಿಂದಿರುತ್ತೆ. ಓದುವಾಗೆ ಉತ್ತಮವಾದಂತಹ ಒಂದು ಮೈಂಡ್ಸೆಟ್ ನಿಮ್ಗೆ ಸೆಟ್ ಆಗುತ್ತೆ. ಈ ಮಕರ ರಾಶಿಯವರು ಇದನ್ನು ಮಾಡಬೇಕಾಗ್ತದೆ. ಮಕರ ರಾಶಿಯವರಿಗೆ ನೋಡಿ, ಆಗಲೇ ಹೇಳಿದೆ, ದಾಯಾದಿ ಕಲಹಗಳು, ಕುಟುಂಬದಲ್ಲಿ ಕಲಹಗಳು, ತಂದೆಯ ಮಕ್ಕಳಲ್ಲಿ ಗಲಾಟೆಗಳು, ಗೊಂದಲಗಳು ಇವೆಲ್ಲವೂ ಸಹ ಸೃಷ್ಟಿ ಆಗ್ತಿರುತ್ತದೆ. ಆದ್ದರಿಂದ ಯಾವಾಗಲೂ ಸಹ ಆಲೋಚನೆ ಮಾಡುವಂಥದ್ದು ದೀರ್ಘವಾಗಿರಲಿ, ನಿಧಾನವಾಗಿರಲಿ, ಉತ್ತಮವಾಗಿರಲಿ. ಆತುರದ ನಿರ್ಧಾರಗಳು ಬೇಡ. ಮೌನಕ್ಕೆ ಜಾಸ್ತಿ ಜಾರಬೇಕಾಗ್ತದೆ. ಯಾವುದೇ ಒಂದು ಎದುರು ಮಾತುಗಳು ಬಂದಾಗ ಆತುರದಲ್ಲಿ ಮಾತನಾಡಬಾರ್ದು. ಅದಕ್ಕೆ ಸಮಯ ಕೊಟ್ಟು ಮಾತನಾಡಿ, ತಪ್ಪಿಯಾದು ಸರಿಯಾದಂಥ ಆಲೋಚನೆಗಳನ್ನು ಮಾಡಿ ಮಾತನಾಡುವಂಥ ಸ್ಥಿತಿಗತಿಗಳಿಗೆ ನೀವು ಹೋಗಬೇಕಾಗ್ತದೆ. ಇಲ್ಲಾಂದರೆ ಕುಟುಂಬ ಒಡೆದು 2-3 ಹೋಳಾಗುತ್ತೆ. ಆಮೇಲೆ ಪಶ್ಚಾತ್ತಾಪ ಪಟ್ಟರು ಒಡೆದು ಹೋದ ಕನ್ನಡಿ ಕೂಡಿಸ್ದಾಗ ಏನಾಗುತ್ತೆ? ಮತ್ತೆ ಗೆರೆಗಳೇ ಕಾಣುತ್ತೆ. ಅಂಥ ಸ್ಥಿತಿಗೆ ಖಂಡಿತವಾಗಿ ಹೋಗಬಾರ್ದು. ಆಲೋಚನೆ ಮಾಡಬೇಕಾದ್ರೆ ಉತ್ತಮವಾದಂಥ ಆಲೋಚನೆಗಳು, ನಿರ್ಧಾರ ಮಾಡಬೇಕಾದ್ರೆ ಉತ್ತಮವಾದಂಥ ನಿರ್ಧಾರಗಳನ್ನು ಮಾಡಿ. 4 ತಿಂಗಳುಗಳ ಕಾಲ ಯಾವ ಪ್ರಯತ್ನವನ್ನೂ ಸಹ ಮಾಡಬೇಡಿ ಅಂತ ಮಕರ ರಾಶಿಯವರಿಗೆ ಹೇಳ್ಬೋದು. ವರ್ಷ ಭವಿಷ್ಯದಲ್ಲಿ ಕುಂಭರಾಶಿ ತೆಗೆದುಕೊಂಡಾಗ ಏನು ಗುರುಗಳೇ, ಇರುವಂಥ ಕಷ್ಟಗಳೆಲ್ಲವೂ ನಮಗೇ ಬರಬೇಕಾ? ಇರುವಂಥ ಕಷ್ಟಗಳೆಲ್ಲವೂ ಸಹ ನಮ್ಮ ಬೆನ್ನಿಂದನೇ ಕೂತಿರುತ್ತಾ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆ ಯಾವಾಗಲೂ ನಮ್ಮನ್ನು ಕಾಡುತ್ತೆ. ಒಂದು ಗ್ರಹಣ ದೋಷ ಬನ್ನಿ ಕುಂಭರಾಶಿಗಿರುತ್ತೆ, ಒಂದು ಯಾವುದೋ ಗ್ರಹ ದೋಷ ಬನ್ನಿ ಕುಂಭರಾಶಿಗಿರುತ್ತೆ. ಏನು ಬಂದರೂ ಸಹ ಕುಂಭರಾಶಿಗೆ ಒಂದು ರೀತಿಯಾದಂಥ ಕಾಟ ಯಾವಾಗಲೂ ತಪ್ಪದೇ ಇಲ್ವ ಅನ್ನುವಂಥ ರೀತಿಯಲ್ಲಿರುತ್ತೆ. ಈ ಕುಂಭರಾಶಿಗೆ 7.5 ಇನ್ನೂ ಇದೆ. ಇನ್ನೂ ಒಂದು ವರ್ಷಗಳ ಕಾಲ, 1.5 ವರ್ಷಗಳ ಕಾಲ 7.5 ಇದೆ ನಿಮಗಿನ್ನು. ಈ 7.5 ಶನಿ ಕಾಟ ನಡೀಬೇಕಾದ್ರೆ ಕುಂಭರಾಶಿಗೆ ದ್ವಾದಶ ಸ್ಥಾನದಲ್ಲಿ, 12ನೆಯ ಸ್ಥಾನದಲ್ಲಿ 4 ಗ್ರಹಗಳು ಸೇರ್ಕೊಳ್ತವೆ. ಈ 4 ಗ್ರಹಗಳು ಎಲ್ಲ ಮನೆಯನ್ನ ಒಂದು ರೀತಿಯಾದಂಥ ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಬಂದಂತಹ 4 ಗ್ರಹಗಳು ಮಕರ ರಾಶಿಗೆ ಯಾವಾಗ ಬಂದು ಕೂತ್ಕೊಳ್ಳುತ್ತೋ ಪ್ರತಿಯೊಂದು ರಾಶಿಯ ಮೇಲೂ ಪ್ರಭಾವಗಳನ್ನು ಬೀಳ್ತಾ ಬಂದಿದ್ದಾವೆ. ಈ ಕುಂಭರಾಶಿಗೂ ಸಹ ಇದರ ಪ್ರಭಾವ ಜಾಸ್ತಿ ತಟ್ಟುತ್ತೆ. ದ್ವಾದಶ ಸ್ಥಾನ ಅಂದರೆ ಕೆಟ್ಟ ಸ್ಥಾನ ಅಂತ. ಆ ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥದ್ದೇ ಕುಜಗ್ರಹ. ಕುಜಗ್ರಹ ಬಂದಲ್ಲಿ ಕುಂತ್ಕೊಂಡ ಅಂತ ಅಂದರೆ ಕೋಪದ ವಾತಾವರಣ ಜಾಸ್ತಿ, ಆರೋಗ್ಯದಲ್ಲಿ ಅನಾರೋಗ್ಯಗಳು ಕಾಡುವಂಥದ್ದು ಜಾಸ್ತಿ, ಕುಟುಂಬದಲ್ಲಿ ಅನಾರೋಗ್ಯ ಪೀಡಿತರನ್ನಾಗಿ ಮಾಡುವಂಥದ್ದು ಜಾಸ್ತಿ, ದೇಹದ ಒಳಭಾಗದಲ್ಲಿ ಗೌಪ್ಯ ಕಾಯಿಲೆಗಳನ್ನು ತಂದೊಡ್ಡುವಂಥದ್ದು ಜಾಸ್ತಿ ಈ ಕುಜಗ್ರಹ. ಅದರಿಂದ ಈ ಕುಜಗ್ರಹ ಬಂದಾಗ ನಾವು ಭಯವನ್ನು ಪಡ್ತೀವಿ. ಯಾಕೆ ಅಂತಂದರೆ ಹೊರಗಡೆ ಕಂಡಂಥ ಕಾಯಿಲೆಗಳನ್ನು ಹೆಂಗೆ ಬೇಕಾದ್ರೂ ಔಷಧಿಯನ್ನು ಕೊಟ್ಟು ಹುಷಾರು ಮಾಡ್ಕೊಳ್ಬೋದು. ದೇಹದ ಒಳಗೆ ಗೌಪ್ಯ ಕಾಯಿಲೆಗಳನ್ನು ತಂದೊಡ್ಡುವಂಥವನ್ನು ಜಾಸ್ತಿ ಕುಜಗ್ರಹ. ಇದಕ್ಕೋಸ್ಕರವಾಗಿ ಕುಂಭರಾಶಿಯವರು ಎದುರುಕೊಳ್ಬೇಕಾಗ್ತದೆ. ಕುಂಭರಾಶಿಯವರು ಆದಷ್ಟೂ ಸಹ ಈ ಕುಜನ ಶಾಂತಿಯನ್ನು ಸದಾ ಮಾಡ್ತಿರ್ಬೇಕಾಗ್ತದೆ. ಎಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರ್ತದೋ ಅಲ್ಲಿ ಹೋಗಿ ತೊಗರಿ ಕಾಳನ್ನು ಕೊಡಿ, ಸ್ವಲ್ಪ ಅರ್ಚನೆಯನ್ನು ಮಾಡಿಸಿ,
ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ ಆದಷ್ಟು ಸಹ ಮುನ್ನೆಚ್ಚರಿಕೆಗಳನ್ನು ಎಷ್ಟು ವಹಿಸ್ಕೊಳ್ಬೇಕಾಗ್ತದೋ ಅಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಮತ್ತು ಕುಂಭರಾಶಿಯವರಿಗೆ ಅದೇ ದ್ವಾದಶ ಸ್ಥಾನದಲ್ಲಿ ಬುಧಗ್ರಹನೂ ಇರ್ತಾರೆ. ಬುಧಗ್ರಹ ಬಂದಾಗ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟವೇ. ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ತೊಂದರೆ ತಾಪತ್ರಗಳನ್ನೇ ನೋಡ್ತಾ ಇರ್ತೀವಿ. ಒಂದು ರೀತಿಯಾದಂಥ ಸಮಸ್ಯೆಗಳಿಗೆ ಗುರಿಯಾಗುವಂಥದ್ದು ಜಾಸ್ತಿ. ವ್ಯಾಪಾರದಲ್ಲಿ ನಷ್ಟಗಳು, ಗೊಂದಲಗಳೆಲ್ಲವೂ ಸಹ ತಂದೊಡ್ಡುವಂಥದ್ದು ಕುಂಭರಾಶಿಗೆ. ಈ ಕುಂಭರಾಶಿಯವರಿಗೆ ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಎಷ್ಟು ಬಂದರೂ ಸಹ ಹಣಕಾಸು ಸಾಕಾಗೋದಿಲ್ಲ. ಕೊನೆಗೆ ಸಾಲದ ಮೊರೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ಕೊನೆಗೆ ಸಾಲದ ಬಾಧೆಯ ಗುರಿಯಾಗುವಂಥದ್ದು ಜಾಸ್ತಿ. ಹಣವನ್ನು ಕೊಟ್ಟುವಂಥ ಹಣಕಾಸಿಗೆ ಪೀಡಿಸುವಂತಹ ವಾತಾವರಣಗಳು ಜಾಸ್ತಿ. ಒಂದು ರೀತಿಯಿಂದ ವೆರಿ ಡಿಪ್ರೆಷನ್ಗೆ ಹೋಗುವಂಥದ್ದು ಜಾಸ್ತಿ ಆಗುತ್ತೆ ಈ ಕುಂಭರಾಶಿಯವರು. ಜೊತೆಯಲ್ಲಿ ರವಿಯೂ ಸಹ ದ್ವಾದಶ ಸ್ಥಾನದಲ್ಲಿ ಬಂದಾಗ ತಂದೆಯಿಂದಲೇ ಅವಮಾನ, ತಂದೆಗೆ ಮಕ್ಕಳಿಂದಲೇ ಅವಮಾನ, ಕುಟುಂಬದಲ್ಲಿ ನಮ್ಮವರಿಂದಲೇ ನಮಗೆ ಅವಮಾನಗಳು, ನಮ್ಮವರಿಂದಲೇ ನಮಗೆ ಕಷ್ಟಗಳು, ನಮ್ಮವರು ನಮಗೆ ಇಲ್ಲ ಸಲ್ಲದ ಮಾತುಗಳನ್ನು, ಇಲ್ಲ ಸಲ್ಲದ ಅಪವಾದಗಳನ್ನು, ಅಪನಿಂದನೆಗಳನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ. ಕುಂಭರಾಶಿಯವರು ಯಾವುದೇ ವಿಧವಾದಂಥ ದಾಯಾದಿ ಕಲಹಗಳಿಗೆ ಹೋಗಬೇಡಿ. ಅಣ್ಣ ತಮ್ಮದರ ಮಾತುಗಳನ್ನು ಜಾಸ್ತಿ ಮೂರೆಯವರ ಜೊತೆ ಹಂಚಿಕೊಳ್ಳಬೇಡಿ. ಆಸ್ತಿ ಭಾಗವನ್ನು ಮಾಡಿಕೊಳ್ಬೇಕು ಅಂತಂದರೆ ಈ ಸಂದರ್ಭದಲ್ಲಿ 2026ನೇ ಇಸ್ವಿಯಲ್ಲಿ ಆದಷ್ಟು ಸಹ ನವೆಂಬರ್ ತನಕ ಅದನ್ನು ದೂಡ್ಬಿಡಿ. ಅಲ್ಲಿವರೆಗೂ ದಾಯಾದಿ ಕಲಹಗಳು ಜಾಸ್ತಿ ಆಗುತ್ತೆ. ಕೋರ್ಟು ಕಚೇರಿಗಳಿಗೆ ಖಂಡಿತವಾಗಿ ಕುಟುಂಬದ ವಿಚಾರಕ್ಕೋಸ್ಕರವಾಗಿ ಹೋಗಬೇಡಿ. ನೀವು ಕೋರ್ಟು ಕಚೇರಿಗೆ ಹೋದರೆ ಕೋರ್ಟು ಕಚೇರಿ ನಿಮ್ಗೆ ಯಾವುದೂ ಸಹ ನಿಮಗೆ ಲಾಭವನ್ನು ತಂದುಕೊಡೋದಿಲ್ಲ. ಕುಂಭರಾಶಿಯವರಿಗೆ ಎಲ್ಲವೂ ಸಹ ತೊಂದರೆಗಳು, ತಾಪತ್ರಗಳು, ನಷ್ಟಗಳು, ಕಷ್ಟಗಳನ್ನೇ ತಂದುಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಕುಂಭರಾಶಿಯವರು. ಯಾಕೆ ಅಂದರೆ ಜನ್ಮದಲ್ಲಿರುವಂತಹ ರಾಹುಗ್ರಹನು ಒಂದು ಮಂಕಾಗಿ ಮಾಡ್ತಾನೆ. ಮಂಕನ್ನು ಮಾಡಿ ನಮಗೆ ಇನ್ನೊಬ್ಬ ಮಂಕು ಬೂದಿಯನ್ನು ಎರಚುತ್ತಾರೆ ಅಂತಾರವಲ್ಲ, ಮಂಕು ಬೂದಿಯನ್ನು ಎರಚಿ ನಮ್ಮ ಬಗ್ಗೆ ನಮ್ಮ ಬ್ರೈನ್ ವಾಶ್ ಮಾಡಿ ನಮ್ಮನ್ನು ಹೆಂಗೆ ಬೇಕಾದ್ರೂ ಯೂಸ್ ಮಾಡಿಕೊಳ್ಳುವಂಥ ಜನಗಳು ಜಾಸ್ತಿ ಆಗಿರ್ತಾರೆ. ಕುಂಭರಾಶಿಯವರು ಜಾಗ್ರತೆಯನ್ನು ವಹಿಸಿ. 2026 ನಿಮಗೆ ದೊಡ್ಡ ಮಟ್ಟದ ಲಾಭವನ್ನಂತೂ ತಂದುಕೊಡೋದಿಲ್ಲ. 2026 ಆಲ್ಮೋಸ್ಟ್ ನಿಮಗೆ ಸಮಸ್ಯೆ, ನಷ್ಟ, ಪ್ರಾಬ್ಲಮ್ಸ್ಗಳನ್ನೇ ತಂದೊಡ್ಡುತ್ತೆ. ಜಾಗ್ರತೆಯಿಂದ ವಹಿಸಬೇಕಾಗ್ತದೆ ಕುಂಭರಾಶಿಯವರು. ಕುಂಭರಾಶಿ ಅಧಿಪತಿ ಬಂದು ಶನಿಗ್ರಹ. ಶನಿಗ್ರಹ ಉಪಾಸನೆಯನ್ನೇ ಮಾಡಿ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂದರೆ ಶನಿಗ್ರಹ ಉಪಾಸನೆಯನ್ನೇ ಮಾಡಿ. ಮನೆದೇವರು ಕುಲದೇವರನ್ನು ಕೈ ಬಿಡಬೇಡಿ. ಮನೆದೇವರು ಕುಲದೇವರಿಗೆ ಹೋಗಿ ಸದಾಕಾಲ ಅವರನ್ನು ಮೊರೆಗೆ ಹೋಗಿ ಸದಾಕಾಲ ಅವರ ಪ್ರಾರ್ಥನೆ ಮಾಡ್ಕೊಳ್ತೀರಿ. ನಿಮಗೆ ಅನುಕೂಲವಾಗುವಂಥ ದಿನಗಳು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಮಸ್ಕಾರ. ಕೊನೆಗೆ ನಾವು ಮೀನರಾಶಿಗೆ ಬಂದಾಗ, ಮೀನರಾಶಿಯಲ್ಲಿ ಏನಾದರೂ ಅನುಕೂಲಕರವಾದಂತಹ ವಾತಾವರಣಗಳು ನಮಗೆ ದೊರಕುತ್ತಾ ಅಂತ ನೋಡಿದಾಗ ಒಂದು ರೀತಿಯಾದಂತಹ ಮೀನರಾಶಿಗೆ ಮಿಶ್ರ ಫಲವನ್ನು ಖಂಡಿತವಾಗಿ ನಾವು ನೋಡ್ಬೋದು. ಯಾಕೆ ಅಂದರೆ 7.5 ಮೀನರಾಶಿ ಇದ್ದರೆ ಜನ್ಮದಲ್ಲಿ ಯಾವಾಗ ಶನಿಗ್ರಹ ಬರ್ತಾರೋ ಒಂದು ರೀತಿಯಾದಂತಹ ನಿಷ್ಠೂರವಾದಂತಹ ವಾತಾವರಣಗಳನ್ನು ತಂದುಕೊಡ್ತಾರೆ. ಸೋಂಬೇರಿತನವನ್ನು ತಂದುಕೊಡ್ತಾರೆ. ಅತಿಯಾದಂಥ ನಿದ್ರೆಯನ್ನು ಆವರಿಸುತ್ತೆ. ಜೊತೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸಹ ನಮಗೆ ಅಷ್ಟು ಚಾಕುಚಕ್ಯತೆಯಿಂದ ತುಂಬ ಇಂಟ್ರೆಸ್ಟಾಗಿ ಕೆಲಸವನ್ನು ಮಾಡುವಂಥದ್ದು ಕಡಿಮೆ. ಜೊತೆಯಲ್ಲಿ ಮೀನರಾಶಿಯವರಿಗೆ ಒಂದು ಲಾಭ ಏನು ಅಂತ ಅಂದರೆ, ನಿಮಗೆ ಕೆಲವು ಗ್ರಹಗತಿಗಳ ಅನುಕೂಲಗಳು ಲಾಭವನ್ನು ತಂದುಕೊಡುತ್ತೆ. 4 ಗ್ರಹಗಳು ಯಾವಾಗ ಮಕರ ರಾಶಿಗೆ ಬಂದಿರುತ್ತೋ ಅವು ಎಲ್ಲ ಒಂದು ರಾಶಿಯವರಿಗೆ ಒಂದು ರೀತಿಯಾದಂಥ ಗೊಂದಲ, ಕಷ್ಟಗಳನ್ನು ತಂದು ನೋಡ್ತಿದ್ರೆ ಮೀನರಾಶಿಯವರಿಗೆ ಈ ಗ್ರಹಗಳು ಅನುಕೂಲವನ್ನು ಮಾಡಿಕೊಡ್ತವೆ. ಮೀನರಾಶಿಯವರಿಗೆ 11ನೇ ಮನೆಯಲ್ಲಿರುವಂಥ ಬುಧ ಗ್ರಹ ಬುದ್ಧಿ ಒಂದು ಚಾತುರ್ಯತೆ ಕಾಣುತ್ತೆ. ಎಲ್ಲೆಲ್ಲಿ ತಪ್ಪು ಮಾಡದೆ ಏನೇನು ಮಾಡಬೇಕು ಅಂತ ಒಂದು ರೀತಿಯಾದಂಥ ಬುದ್ಧಿಯ ಚತುರತೆಯನ್ನು ತಂದುಕೊಡುತ್ತೆ ಬುಧ ಗ್ರಹ. 11ನೇ ಮನೆಯಲ್ಲಿರುವಂಥ ಬುಧ ಗ್ರಹ ಮೀನರಾಶಿಯವರಿಗೆ ಉತ್ತಮವಾದಂಥ ಲಾಭಗಳಿಕೆಯನ್ನು ತಂದುಕೊಡ್ತಾರೆ. ಅದೇ 11ನೇ ಮನೆಯಲ್ಲಿರುವಂತಹ ಕುಜಗ್ರಹ ಉತ್ತಮವಾದಂಥ ಆರೋಗ್ಯವನ್ನು ಬೆಳವಣಿಗೆಯನ್ನು ಮಾಡ್ತಾರೆ. ಎಷ್ಟೋ ಮೀನರಾಶಿಯವರು ಹಾಸ್ಪಿಟಲ್ಗಳಲ್ಲಿ ಅಡ್ಮಿಂಟ್ ಆಗಿ ಕಾಯಿಲೆಗಳು ಕಸಾಲಗಳು ಜಾಸ್ತಿ ಇದೆ ಅಂತಂದಂಥವ್ರು ಚೇತರಿಕೆಗೊಂಡು ಉತ್ತಮವಾದಂಥ ಆರೋಗ್ಯ ಭಾಗ್ಯವನ್ನು ಪಡೆಯುವಂಥ ಸುಯೋಗ 2026ರಲ್ಲಿ ಆರಂಭವಾಗುತ್ತೆ. ಅದು ಮೀನರಾಶಿಯವರಿಗೆ. ಎಷ್ಟೋ ನಮ್ಮ ಹೆಸರನ್ನು ಹಾಳು ಮಾಡಿ ನಮ್ಮ ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಟ್ಟು ನಮ್ಮ ಹೆಸರನ್ನೆಲ್ಲವೂ ಹಾಳು ಮಾಡಿ ಕೀರ್ತಿ ಭಂಗವನ್ನು ಮಾಡಿದ್ದಂಥವರೆಲ್ಲರೂ ಸಹ ಮಣ್ಣಾಗಿ ಈಗ ನಮ್ಮ ಕೀರ್ತಿ ಪ್ರಗತಿಗೆ ಬರುತ್ತೆ. ನಾವು ತಪ್ಪು ಮಾಡ್ದಲ್ಲಿದ್ದರೂ ತಪ್ಪು ಅಪವಾದಗಳು ಬಂದಾಗ, ಇಲ್ಲಯ್ಯ ಇವನು ಒಳ್ಳೆ ಮನುಷ್ಯ,
ನೀನು ಆ ಥರದ್ದು ಯಾವುದು ತಪ್ಪು ಮಾಡಿಲ್ಲ ಅನ್ನುವಂತಹ ಒಂದು ಉತ್ತಮವಾದಂತಹ ಸತ್ಯಾಂಶ ಬೆಳಕಿಗೆ ಬರುತ್ತೆ, ಪ್ರಪಂಚಕ್ಕೆ ಬೆಳಕಿಗೆ ಬರುತ್ತೆ. ನಮ್ಮ ಬಗ್ಗೆ ಇರುವಂತಹ ಅಪವಾದ, ಅಪನಿಂದನೆ, ಅಪರಾಧಗಳೆಲ್ಲವೂ ಸಹ ದೂರವಾಗುತ್ತೆ. ಅದು ರವಿಯಿಂದ ಸಿಗುತ್ತೆ ನಿಮಗೆ. ಹಣಕಾಸಿನ ಹೂಡಿಕೆ ಏನು ಹಿಂದಿನ ವರ್ಷಗಳಲ್ಲೆಲ್ಲವೂ ಹಣಕಾಸಿನ ಹೂಡಿಕೆಯಲ್ಲಿ ಸ್ವಲ್ಪ ಸಮಸ್ಯೆಗಳು, ಗೊಂದಲಗಳು, ನಷ್ಟಗಳು, ಲಾಸ್ ಆಗಿದ್ದಂಥ ವಾತಾವರಣವೆಲ್ಲವೂ ಸಹ 2025ನೇ 26ನೇ ಇಸ್ವಿಯಲ್ಲಿ ಲಾಭದ ಮೇಲೆ ಲಾಭವನ್ನು ನೋಡುವಂಥ ದಿನಗಳು ನಿಮಗೆ ಆರಂಭವಾಗುತ್ತೆ. ಅದು ಮೀನರಾಶಿಯವರಿಗೆ ಸಿಗುತ್ತೆ. ಮೀನರಾಶಿಯವರಿಗೆ ಚತುರ್ಗ್ರಹಗಳ ಸುಯೋಗ ಖಂಡಿತವಾಗಿ ಮೀನರಾಶಿಯವರಿಗೆ ಇರುತ್ತೆ. ಚತುರ್ಥ ಭಾಗ್ಯ ಯೋಗ ಅಂತ ನಾನು ಹೇಳ್ತಿರ್ತೀನಿ. ಚತುರ್ಥ ಭಾಗ್ಯ ಯೋಗ ಈ ಮೀನರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ. 4ನೇ ಮನೆಯಲ್ಲಿರುವಂಥ ಗುರುವಿನ ಯೋಗ ಫಲ ಸಿಗುತ್ತೆ. 5ನೇ ಮನೆಯಲ್ಲಿ 6ನೇ ಮನೆಯಲ್ಲಿ ಚಂದ್ರ ಮತ್ತು ಕೇತುವಿನ ಯೋಗವೂ ಸಿಗುತ್ತೆ. ಒಂದು ರೀತಿಯಲ್ಲಿ ಮೀನರಾಶಿಯವರಿಗೆ ನಮ್ಮ ಕಷ್ಟಗಳಿಂದ ಬದಲಾವಣೆಗಳನ್ನು ನೋಡಿ ಸುಖದ ಹಾದಿಯನ್ನು ಹಿಡಿಯುವಂತಹ ಸುಯೋಗ ನಿಮಗೆ ಬರುತ್ತೆ. 7.5 ಅಂತೂ ಇನ್ನೂ ಇದೆ. ಅದರ ಬಗ್ಗೆ ನೀವು ಗೊಂದಲವನ್ನು ಮಾಡ್ಕೊಳ್ಬಾರ್ದು. ಈ ಮೀನರಾಶಿಯವರಿಗೆ ನಾನು ಮತ್ತೊಂದು ಕಿವಿ ಮಾತನ್ನು ಹೇಳ್ತೇನೆ. ಹಣ ಬರುತ್ತೆ, ಸುಖ ಬರುತ್ತೆ, ಐಶ್ವರ್ಯ ಬರುತ್ತೆ, ಅಂದುಕೊಂಡಂಥದ್ದು ನಡೀತಾ ಇರುತ್ತೆ. 2-3 ತಪ್ಪುಗಳನ್ನು ಮಾಡಬೇಡಿ. ಅತಿಕ್ರಮ ಮತ್ತು ಇನ್ನೊಬ್ಬರ ಜೊತೆಯಲ್ಲಿ ಅಕ್ರಮ ಸಂಬಂಧಗಳು, ಇನ್ನೊಬ್ಬರ ಆಸ್ತಿಗಳನ್ನು ಆವರಿಸ್ಕೊಳ್ಳುವಂಥದ್ದು, ಮೋಸ, ಸುಳ್ಳು, ವಂಚನೆ, ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು, ಅಕ್ರಮಗಳನ್ನು, ಅಕ್ರಮ ವಿಚಾರದ ಅಕ್ರಮವನ್ನು ಮಾಡ್ಕೊಳ್ಬೇಕಿರುವಂಥ ಯಾವುದೇ ವಿಚಾರಗಳನ್ನು ಖಂಡಿತವಾಗಿ ನೀವು ಮಾಡಬೇಡಿ. 7.5 ಶನಿ ಇದ್ದಾಗ ಸ್ತ್ರೀಯರಿಗೆ ಅತ್ಯಂತ ಗೌರವವನ್ನು ಕೊಡಬೇಕಾಗ್ತದೆ, ಯಾರೇ ರಾಶಿಯವರಾಗಿರಿ. ಇನ್ನು 7.5 ಕುಂಭರಾಶಿಗಿದೆ, ಜನ್ಮದಲ್ಲಿರುವಂಥ ಶನಿಗ್ರಹ ಮೀನರಾಶಿಯವರಿಗಿದೆ, ಮತ್ತು ಮೇಷರಾಶಿಯವರಿಗೆ ಆರಂಭವಾಗಿದೆ. 7.5 ಬಂದಾಗ ನಾವು ಮಾಡಬೇಕಾಗಿರುವಂಥದ್ದು ಸ್ತ್ರೀಯರನ್ನು ಗೌರವಿಸಬೇಕು. ಸ್ತ್ರೀಯರಿಗೆ ಅವಮಾನವನ್ನು ಮಾಡಬಾರ್ದು, ಸ್ತ್ರೀಯರನ್ನು ಕೆಟ್ಟದ್ದಾಗಿ ಬಳಸ್ಕೊಳ್ಬಾರ್ದು, ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಬಾರ್ದು, ಇನ್ನೊಬ್ಬರ ಆಸ್ತಿ ಮೇಲೆ ಕಣ್ಣನ್ನು ಹಾಕಬಾರ್ದು, ಇನ್ನೊಂದು ನನಗಿಲ್ಲದ ವಸ್ತುವನ್ನು, ನಮಗೆ ಸಂಬಂಧಪಡ್ತಲಿರುವಂಥ ವಸ್ತುವನ್ನು ನಾವು ಅದನ್ನು ಅಪೇಕ್ಷೆಯನ್ನು ಪಡಬಾರ್ದು. ಇಷ್ಟನ್ನು ಕರೆಕ್ಟಾಗಿ ನಾವಿದ್ದರೆ 7.5 ಶನಿಯೂ ಸಹ ಮೌನವಾಗ್ತಾರೆ. ನಮಗೆ ದೋಷದಲ್ಲಿ ಶಾಪವನ್ನು ಕೊಡುವಂಥ ಶನಿಯೂ ಸಹ, ಕಷ್ಟವನ್ನು ಕೊಡುವಂಥ ಶನಿಯೂ ಸಹ ನಮಗೆ ಅನುಗ್ರಹವನ್ನು, ಆಶೀರ್ವಾದವನ್ನು ಮಾಡ್ತಾರೆ. ಎಲ್ಲಿ ಸ್ತ್ರೀಯರಿಗೆ ಗೌರವವನ್ನು ಕೊಡ್ತೀರಿ, ಸ್ತ್ರೀಯರಿಗೆ ಎಲ್ಲಿ ನೀವು ಉತ್ತಮವಾಗಿ ನಡ್ಕೊಳ್ತೀರಿ, ಅವ್ರ ಜೊತೆ ಉತ್ತಮವಾದಂತಹ ಬಾಂಧವ್ಯಗಳನ್ನು ಇಟ್ಕೊಳ್ತೀರಿ, ಎಲ್ಲಿ ಸ್ತ್ರೀಯರನ್ನು ಗೌರವಿಸಿ ನಾವು ಸನ್ಮಾನಗಳನ್ನು ಮಾಡ್ತಿರ್ತೀವೋ ಅಂಥ ಜಾಗದಲ್ಲಿ ಶನಿ ಯೋಗ ತುಂಬ ಚೆನ್ನಾಗಿರುತ್ತೆ. ಅದು ಮೀನರಾಶಿಗೆ ನಾನು ಮತ್ತೊಮ್ಮೆ ಅದನ್ನೇ ಹೇಳುವಂಥದ್ದು. ಮೀನರಾಶಿಯವರು ಜನ್ಮದಲ್ಲಿ ಶನಿ ಇದ್ದಾರೆ, 7.5 ಇನ್ನೂ ನೀವು ಇದ್ದೀರಿ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳನ್ನು ಖಂಡಿತವಾಗಿ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸಹ ಉತ್ತಮವಾದಂಥ ಯೋಗ ಫಲ ನಿಮಗೆ ಬಂದಿದೆ, ಉತ್ತಮವಾದಂಥ ಗಳಿಕೆ ಬಂದಿದೆ, ಶ್ರೀಮಂತಿಕೆ ಜೀವನ ಬರ್ತಾ ಇದೆ, ಉತ್ತಮವಾಗಿ ಬಳಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಮೀನರಾಶಿಯವರಿಗೆ ಹೇಳ್ಬೋದು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.